ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ನಲ್ಲಿ ನಾವು ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಅದಾದಮೇಲೆ ಸ್ಪರ್ಮ್ಯಾಟೋಜೆನೆಸಿಸ್ ಆ್ಯಂಡ್ ಫೀಮೇಲ್ಸ್ನಲ್ಲಿ oogenesis, ಇದನ್ನು ಕೂಡ ಸ್ಕೆಮ್ಯಾಟಿಕ್ ರಿಪ್ರೆಸೆಂಟೇಷನ್, ಅದನ್ನು ನಾವು ಸ್ಟಡಿ ಮಾಡಿದ್ದೀವಿ. ದೆನ್ ಸ್ಪರ್ಮ್ಯಾಟೋಜೆನೆಸಿಸಿಂದ ಏನು ಪ್ರೊಡ್ಯೂಸ್ ಆಗುತ್ತೆ? ಮೇಲ್ ಗ್ಯಾಮೇಟ್, ಯಾವುದದು? ಸ್ಪರ್ಮ್. oogenesisಯಿಂದ ಏನು ಪ್ರೊಡ್ಯೂಸ್ ಆಗುತ್ತೆ? ಫೀಮೇಲ್ ಗ್ಯಾಮೇಟ್, ಯಾವುದು? ಎಗ್ ಅಥವಾ ಓವಾ ಅಂತಲೂ ಕರಿತೀವಿ ನಾವು, OVA, ಓವಾ ಅಥವಾ ಓವಮ್. ಆ್ಯಂಡ್ ಈ oogenesis ಸ್ಪರ್ಮ್ಯಾಟೋಜೆನೆಸಿಸ್ಗೆ ಕಂಪೇರ್ ಮಾಡಿದರೆ oogenesis ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಯಾಕಂತಂದರೆ ಸ್ಪರ್ಮ್ಯಾಟೋಜೆನೆಸಿಸ್ ಆ್ಯಟ್ ಎ ಸ್ಟ್ರೆಚಲ್ಲಿ, ಅಂದರೆ ಒಂದು ಸತಿ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಲು ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೊಸೆಸನ್ನು ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸ್ಪರ್ಮ್ ಪ್ರೊಡ್ಯೂಸ್ ಆಗುವವರೆಗೂ ಅದು ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಎಲ್ಲ ಸ್ಟೆಪ್ಸು ನಡೀತಾ ಇರುತ್ತೆ. ಬಟ್ ಇನ್ ಕೇಸ್ ಆಫ್ oogenesis, ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ, oogenesis ಪ್ರೋಸೆಸ್ ಫೀಮೇಲ್ ಗರ್ಲ್ ಚೈಲ್ಡ್ ಇನ್ನೂ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಸ್ಟಾರ್ಟ್ ಆಗಿರುತ್ತೆ. ಅದು ಕಂಟಿನ್ಯೂಸ್ ಆಗಿ ಅದು ಬರ್ತ್ ಆದಮೇಲೂ, ಆಮೇಲೆ ಪ್ಯೂಬರ್ಟಿ ಹಿಟ್ ಆದಮೇಲೂ ಅದರಲ್ಲಿರುವಂತಹ ಕೆಲವೊಂದು ಸ್ಟೇಜಸ್ಸು ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತವೆ ಫೀಮೇಲ್ಸ್ನಲ್ಲಿ. oogenesis ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಯಾವ ಸ್ಟೇಜಿಗೆ ಎಗ್ಗು ಅರೆಸ್ಟ್ ಆಗಿರುತ್ತೆ ಅಂತ ಅದನ್ನು ನೆನ್ಪಿಟ್ಕೋಬೇಕು ನೀವು. ದೆನ್ ಇನ್ ದಿಸ್ ವಿಡಿಯೋ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ರಿಲೇಟೆಡ್ ಆಗಿ ಇನ್ನೂ ಒಂದು ಕಾನ್ಸೆಪ್ಟ್, ಯಾವುದು? ಮೆನ್ಸ್ಟ್ರುವಲ್ ಸೈಕಲ್. ಸೊ ಜನರಲ್ ಆಗಿ ಇದ್ರ ಬಗ್ಗೆ ನಮ್ಗೆ ಗೊತ್ತಿದೆ ಮೆನ್ಸ್ಟ್ರುವಲ್ ಸೈಕಲ್ ಅಂದರೆ ಏನು ಅಂತ. ಬಟ್ ವಾಟ್ ವಿ ನೋ ಆ್ಯಸ್ ಅ ಮೆನ್ಸ್ಟ್ರುವಲ್ ಸೈಕಲ್ ಅಂದರೆ, ನಾವು ಯೂಶ್ವಲಿ ಫೀಮೇಲ್ಸ್ನಲ್ಲಿ ಎವ್ರಿ ಮಂತ್ ಆಗುವಂತಹ ಏನು ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಇದೆ ಅದನ್ನು ನಾವು ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳ್ತೀವಿ. ಬಟ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅನ್ನುವಂಥದ್ದು ಮೆನ್ಸ್ಟ್ರುವಲ್ ಸೈಕಲ್ದು ಒಂದು ಸ್ಟೇಜ್ ಮಾತ್ರ. ಅದು ಮೆನ್ಸ್ಟ್ರುವಲ್ ಬ್ಲೀಡಿಂಗದ್ದು ಮುಂಚೆ, ಅದಾದಮೇಲೆ ಕೆಲವೊಂದು ಚೇಂಜಸ್ ಆಗ್ತಾ ಇರ್ತವೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ. ಆ್ಯಂಡ್ ಅಲ್ಟಿಮೇಟ್ಲಿ ಇದೆಲ್ಲವೂ ಚೇಂಜಸ್ ಸೇರಿ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಆಗುತ್ತೆ. ಬ್ಲೀಡಿಂಗ್ ಅನ್ನುವಂಥದ್ದು ಜಸ್ಟ್ ಒಂದು ಸ್ಟೇಜ್, ಒಂದು ಫೇಸ್, ಒಂದು ಸ್ಟೆಪ್ಪು ಮೆನ್ಸ್ಟ್ರುವಲ್ ಸೈಕಲದ್ದು. ಸೊ ಫೀಮೇಲ್ ಬಾಡಿನಲ್ಲಿ ಆಗುವಂತಹ ಕೆಲವೊಂದು ಸೈಕ್ಲಿಕ್ ಚೇಂಜಸ್, ಅದಕ್ಕೆ ನಾವಿಲ್ಲಿ ಇದನ್ನ ಸೈಕಲ್ ಅಂತ ಹೇಳ್ತಿರೋದು. ಅಂದರೆ ರಿಪೀಟೆಡ್ ಆಗಿ ಒಂದು ನಿರ್ದಿಷ್ಟ ಟೈಮನ್ನು ಇಟ್ಕೊಂಡು, ಆ ಟೈಮ್ ಡೇಸ್ ಇರ್ಬೋದು, ಅದನ್ನು ನಾವು ಮಂತ್ ಅಂತಲೂ ಹೇಳ್ತೀವಿ. ಸೊ ಎವ್ರಿ ಇಷ್ಟು ಡೇಸಿಗೆ ಆ ಪ್ರೊಸೆಸ್ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಅಷ್ಟು ಡೇಸ್ ಆದಮೇಲೆ ಮತ್ತೆ ಪ್ರೊಸೆಸ್ ರಿಪೀಟ್, ಅದಕ್ಕೆ ಇದು ರಿಪೀಟೆಡ್ ಆಗಿ ನಡೆಯುವಂತಹ ಒಂದು ಪ್ರೋಸೆಸ್, ಬಯಾಲಜಿಕಲ್ ಪ್ರೋಸೆಸ್. ಅದಕ್ಕೆ ನಾವು ಇದನ್ನ ಮೆನ್ಸ್ಟ್ರುವಲ್ ಸೈಕಲ್. ಸೊ ಇಟ್ ಈಸ್ ಹ್ಯಾಪ್ನಿಂಗ್ ಇನ್ ಅ ಸೈಕ್ಲಿಕ್ ವೇ, ರಿಪೀಟೆಡ್ ಆಗಿ. ಓಕೆ, ನಾವು ಮೆನ್ಸ್ಟ್ರುವಲ್ ಸೈಕಲ್ ನಮ್ಗೆ ಗೊತ್ತಿದೆ. ಬೇಸಿಕ್ಕಾಗಿ ಏನು ಗೊತ್ತಾಯಿತು? ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಆಗುವಂತಹ ಕೆಲವೊಂದು ಚೇಂಜಸ್ ಅಂತ. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಇಫ್ ಯು ಕ್ಯಾನ್ ರಿಕಾಲ್, ಯಾವ್ಯಾವ ಪಾರ್ಟ್ಸ್ ಇತ್ತು? ಫಸ್ಟ್ ಒನ್ ಯುಟರಸ್ ಇನ್ ದ ಸರ್ವಿಕ್ಸ್, ದೆನ್ ವೈಜೈನಾ, ಕರೆಕ್ಟಾ? ಮೇಲ್ಗಡೆಯಿಂದ ದೀಸ್ ಟೂ ಟ್ಯೂಬ್ಸ್, ಯಾವುದಿದು? These are the fallopian tubes, correct? Fallopian tubes. Then we have a ovary. What are these ovary? Gonads ಅಂದರೆ ಏನು? ರಿಪ್ರೊಡಕ್ಟಿವ್ ಆರ್ಗನ್ಸ್. ಓಕೆ, ಮೇಲ್ಸ್ನಲ್ಲಿ ಟೆಸ್ಟಿಸ್, ಫೀಮೇಲ್ಸ್ನಲ್ಲಿ ಅದು ಓವರಿ. ಓವರಿ ಮತ್ತು ಯುಟರಸ್, ಸೊ ಇದೆರಡು ಮೇನ್ ಇಂಪಾರ್ಟೆಂಟ್. ಈ ಓವರಿ ಮತ್ತು ಯುಟರಸ್ನಲ್ಲಿ ಆಗುವಂತಹ ಚೇಂಜಸ್ನಿಂದ ಈ ಮೆನ್ಸ್ಟ್ರುವಲ್ ಸೈಕಲ್ ಆಗುತ್ತೆ. ನಾವು ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ದೇರ್ ಹ್ಯಾಸ್ ಟು ಬಿ ಎ ಮೆನ್ಸ್ಟ್ರುವಲ್ ಸೈಕಲ್. ಮೆನ್ಸ್ಟ್ರುವಲ್ ಸೈಕಲ್ ಯಾಕೆ ಆಗುತ್ತೆ ಮತ್ತು ಅದು ಹೆಂಗೆ ಆಗುತ್ತೆ ಅಂತ ಫಸ್ಟ್ ಅದನ್ನ ಸ್ಟಡಿ ಮಾಡೋಣ. ಸಿ, ಆ್ಯಸ್ ವಿ ನೋ, ಅಗೇನ್ ಪ್ರೀವಿಯಸ್ ವಿಡಿಯೋ ವೆರಿ ವೆರಿ ಇಂಪಾರ್ಟೆಂಟ್. ಓವರಿ ಒಳಗಡೆ ಏನಿರ್ತವೆ ಅಂತ ನಾವು ಸ್ಟಡಿ ಮಾಡಿದ್ವಿ? ಫಾಲಿಕಲ್ಸ್ ಇರ್ತವೆ ಅಂತ ಸ್ಟಡಿ ಮಾಡಿದ್ವಿ, ನೆನಪಿದೆಯಾ? ಫಾಲಿಕಲ್ಸ್ ಅಂದರೆ ಏನು? ಡೆವಲಪಿಂಗ್ ಫೀಮೇಲ್ ಗ್ಯಾಮೇಟ್. ಫೀಮೇಲ್ ಗ್ಯಾಮೆಟ್ ಯಾವುದು? ಎಗ್ ಅಂತಲೂ ಹೇಳ್ಬೋದು. ಸೊ ಡೆವಲಪಿಂಗ್ ಫೀಮೇಲ್ ಗ್ಯಾಮೇಟನ್ನು ಹೊಂದಿರುವಂತಹ ಒಂದು ಸ್ಟ್ರಕ್ಚರಿಗೆ ನಾವು ಫಾಲಿಕಲ್ಸ್ ಅಂತ ಹೇಳ್ತೀವಿ. ಸೊ ಲೆಫ್ಟ್ ಮತ್ತು ರೈಟ್ ಓವರಿನಲ್ಲಿ ಸಾವಿರಾರು ಫಾಲಿಕಲ್ಸ್ ಇರ್ತವೆ ಅಂತ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಈ ಫಾಲಿಕಲ್ಸ್ ಅಂದರೆ ಏನು? ಒಳಗಡೆ ಎಗ್ ಇರುತ್ತೆ, ಡೆವಲಪಿಂಗ್ ಎಗ್, ಓಕೆ, ಅಥವಾ ಫೀಮೇಲ್ ಗ್ಯಾಮೆಟ್. ಇದರ ಸುತ್ತಲೂ ಏನಿರುತ್ತೆ? ಸ್ಪೆಷಲ್ ಸೆಲ್ಸ್ ಇರ್ತವೆ. ಯಾವ ಸೆಲ್ಸ್ ಇದು? ಜಸ್ಟ್ ರಿಕಾಲ್ ಮಾಡ್ಕೊಳ್ಳಿ, ದೀಸ್ ಆರ್ ದ ಫಾಲಿಕಲ್ ಸೆಲ್ಸ್. ಸೊ ಫಾಲಿಕಲ್ ಸೆಲ್ಸ್ ಮತ್ತು ಎಗ್ಗನ್ನು ಸೇರಿ ಇದು ಒಂದು ಫುಲ್ ಸ್ಟ್ರಕ್ಚರ್ ಏನು? ಇದು ಫಾಲಿಕಲ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾದಂತಹ ಸಾವಿರಾರು ಫಾಲಿಕಲ್ಸು ಓವರಿನಲ್ಲಿ ಇರ್ತವೆ. ಇದ್ರದ್ದು ನಂಬರ್ ಕೂಡ ನಾವು ಸ್ಟಡಿ ಮಾಡಿದ್ವಿ, ನೆನಪಿದೆಯಾ? ಈ ಗರ್ಲ್ ಚೈಲ್ಡ್ ಏನಿದೆ ಅದು ತಾಯಿಯ ಗರ್ಭದಲ್ಲಿರುವಾಗ
ಆವಾಗ ಈ ಓವರಿನಲ್ಲಿ ಒಂದು ಸ್ಪೆಸಿಫಿಕ್ ನಂಬರ್ ಅಂದರೆ 6 to 7 ಲ್ಯಾಕ್ಸ್ ಅಂತ ಹೇಳ್ತೀವಿ. 6 to 7 ಲ್ಯಾಕ್ oogonal ಸೆಲ್ಸ್ ಇಲ್ಲಿ ಫಾರ್ಮ್ ಆಗ್ತವೆ ಅಂತ ಹೇಳಿದ್ವಿ. ಓಕೆ, ಇಟ್ ಈಸ್ ಅ ಒನ್ ಟೈಮ್ ಪ್ರೋಸೆಸ್. ಒಂದು ಸತಿ ಇಷ್ಟು ನಂಬರ್ ಫಾಲಿಕಲ್ಸಲ್ಲಿ ಫಾರ್ಮ್ ಅದು ಅಂತಂದರೆ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ, ಮತ್ತೆ ಇನ್ಕ್ರೀಸ್ ಆಗ್ತಾ ಇರೋಂಗಿಲ್ಲ. ಸೊ ಈ 6 to 7 ಲ್ಯಾಕ್ ಏನು ಫಾಲಿಕಲ್ಸ್ oogonal ಸೆಲ್ಸನ್ನು ಹೊಂದಿರುವಂತಹ ಏನು ಫಾಲಿಕಲ್ಸ್ ಫಾರ್ಮ್ ಆಗಿರ್ತಾವಲ್ಲ, ಅದರಲ್ಲಿ ಏನಾಗುತ್ತೆ, ಈ ಗರ್ಲ್ ಚೈಲ್ಡು ಬರ್ತ್ ಟೈಮ್ಗೆ ಅಂದರೆ ತಾಯಿಯ ಗರ್ಭದಿಂದ ಹೊರಗಡೆ ಬರುವಂತಹ ಬರ್ತ್ ಟೈಮ್ಗೆ ಈ 6 to 7 ಲ್ಯಾಕ್ ಫಾಲಿಕಲ್ಸ್ನಲ್ಲಿ ಜಸ್ಟ್ 1 to 2 ಲ್ಯಾಕ್ ಫಾಲಿಕಲ್ಸ್ ಮಾತ್ರ ಉಳಿದಿರ್ತವೆ. ನಂಬರ್ ಸ್ವಲ್ಪ ಸ್ಲೈಟ್ಲಿ ಚೇಂಜ್ ಆಗುತ್ತೆ, ಬುಕ್ಕಿಂದ ಬುಕ್ಕಿಗೆ 1.5 to 2.5 ಅಂತಲೂ ಹೇಳ್ತಾರೆ, 1 to 3 ಲ್ಯಾಕ್ ಅಂತಲೂ ಹೇಳ್ತಾರೆ. ಸೊ ಎವ್ರೇಜ್ ಆಗಿ ನಾವು ತಗೊಳ್ಳೋಣ. ಸೊ ಅಟ್ ದ ಟೈಮ್ ಆಫ್ ಬರ್ತ್ ಈ ಗರ್ಲ್ ಚೈಲ್ಡ್ದು ಓವರಿನಲ್ಲಿ 1 to 2 ಲ್ಯಾಕ್ ಫಾಲಿಕಲ್ಸ್ ಉಳಿದಿರ್ತವೆ. 1 to 2 ಲ್ಯಾಕ್ ಫಾಲಿಕಲ್ಸನ್ನು ಇಟ್ಕೊಂಡು ಆ ಗರ್ಲ್ ಚೈಲ್ಡು ಪ್ಯೂಬರ್ಟಿಗೆ ಬರುವಷ್ಟರಲ್ಲಿ ಅಂದರೆ ಪ್ರೌಢಾವಸ್ಥೆಗೆ ಬರುವಷ್ಟರಲ್ಲಿ ಓವರಿನಲ್ಲಿ 40 to 60,000, ರಿಮೆಂಬರ್ 1000 ಲ್ಯಾಕಲ್ಲಿ ಇತ್ತು, ಅದು ಇವಾಗ 1000ಗೆ ಬಂತು. 40 to 60,000 ಫಾಲಿಕಲ್ಸ್ ಮಾತ್ರ ಪ್ಯೂಬರ್ಟಿ ಟೈಮ್ಗೆ ಓವರಿನಲ್ಲಿ ಉಳಿದಿರ್ತವೆ. ಅಂದರೆ ಲೆಫ್ಟ್ ಮತ್ತು ರೈಟ್ ಎರಡೂ ಸೇರಿ ಅಲ್ಲ, ಈಚ್ ಅಂದರೆ ಲೆಫ್ಟ್ನಲ್ಲಿ ಇಷ್ಟಿರ್ತವೆ, ರೈಟ್ನಲ್ಲೂ ಕೂಡ ಇಷ್ಟಿರ್ತವೆ. ಸೊ ಅಟ್ ದ ಟೈಮ್ ಆಫ್ ಪ್ಯೂಬರ್ಟಿ ಈಚ್ ಓವರಿ ಕಂಟೈನ್ಸ್ 40 to 60,000 ಫಾಲಿಕಲ್ಸ್ ಅಂದರೆ ಏನು, ಎಗ್ ಮತ್ತು ಫಾಲಿಕಲ್ ಸೆಲ್ಸನ್ನು ಹೊಂದಿರುವಂತಹ ಒಂದು ಸ್ಟ್ರಕ್ಚರ್. ಓಕೆ, ನಾವು ಈ 40 to 60,000 ಫಾಲಿಕಲ್ಸ್ ಏನು ಪ್ಯೂಬರ್ಟಿಗೆ ಉಳಿದಿರ್ತಾವಲ್ಲ, ಅದನ್ನು ಅಷ್ಟು ಫಾಲಿಕಲ್ಸನ್ನು ಇಟ್ಕೊಂಡು ಕೆಲವೊಂದು ಚೇಂಜಸ್ ಆಗ್ತಾ ಇರ್ತವೆ, ಅದರಿಂದ ಮೆನ್ಸ್ಟ್ರುವಲ್ ಸೈಕಲ್ ಆಗುತ್ತೆ. ಇಷ್ಟು ಗೊತ್ತಾಯ್ತಾ ನಿಮಗೆ? ಸೊ ಇಲ್ಲೇನು ಫಾಲಿಕಲ್ಸ್ ಇದ್ದಾವೆ, ಈ ಫಾಲಿಕಲ್ಸ್ 40 to 60,000 ಫಾಲಿಕಲ್ಸ್ನಿಂದ ಕೆಲವೊಂದು ಚೇಂಜಸ್ ಆಗ್ತಾ ಕೆಲವೊಂದು ಚೇಂಜಸ್ ಇಲ್ಲಿ ಓವರಿನಲ್ಲಿ ಆಗ್ತಾ, ಅಟ್ ದ ಸೇಮ್ ಟೈಮ್ ಯುಟರಸ್ನಲ್ಲೂ ಕೆಲವೊಂದು ಚೇಂಜಸ್ ಆಗ್ತಾ ಈ ಮೆನ್ಸ್ಟ್ರುವಲ್ ಸೈಕಲ್ಲು ರಿಪೀಟೆಡ್ ಆಗಿ ಫೀಮೇಲ್ ಬಾಡಿನಲ್ಲಿ ಆಗ್ತಾ ಇರುತ್ತೆ. ಓಕೆ, ನಾವು ಈ ಫಾಲಿಕಲ್ಸ್ ಏನು ಹೇಳ್ತೀವಲ್ಲ ನಾವು, ಅವು ಡಿಫ್ರೆಂಟ್ ಸ್ಟೇಜಸ್ನಲ್ಲೇ ನಮ್ಗೆ ಕಂಡು ಬರ್ತವೆ. ಇದನ್ನು ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಪ್ರೈಮೋರ್ಡಿಯಲ್ ಫಾಲಿಕಲ್, ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟರ್ಷರಿ ಫಾಲಿಕಲ್. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ. ಸೊ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟರ್ಷರಿ ಫಾಲಿಕಲ್, ಅದು ಮ್ಯಾಚೂರ್ ಆಗಿ ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ. ಗ್ರಾಫಿಯನ್ ಫಾಲಿಕಲ್ ಒಂದು ಸತಿ ಓಪನ್ ಆಯಿತು ಅಂದರೆ ಎಗ್ಗು ಅಲ್ಲಿಂದ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಎಗ್ ಹೊರಗಡೆ ಬಂದಮೇಲೆ ಅದನ್ನ ಯಾರು ಕ್ಯಾಚ್ ಮಾಡ್ತಾರೆ, ಫಾಲೋಪಿಯನ್ ಟ್ಯೂಬ್ ತೊಗೊಳುತ್ತೆ. ಸೊ ಇದೆಲ್ಲ ಪ್ರೊಸೆಸ್ ನಮಗೆ ಗೊತ್ತಿದೆ, ಹೌದಾ? ಸೊ ಇವಾಗ ಜಸ್ಟ್ ಇಮ್ಯಾಜಿನ್ ಈ ಗರ್ಲ್ ಚೈಲ್ಡ್ದು ಪ್ಯೂಬರ್ಟಿ ಏಜಿಗೆ, ಗರ್ಲ್ಸ್ನಲ್ಲಿ ಪ್ಯೂಬರ್ಟಿ ಯಾವಾಗುತ್ತೆ, ಅರೌಂಡ್ 11 to 13 ಇಯರ್ಸ್ ಅಂತ ಹೇಳ್ತೀವಿ. 11 to 13 ಇಯರ್ಸಿಗೆ ಒಂದು ಹೆಣ್ಣು ಮಗು ಅಂತ ತೊಗೊಂಡ್ರೆ ಪ್ಯೂಬರ್ಟಿಯನ್ನು, ಪ್ರೌಢಾವಸ್ಥೆಯನ್ನು ಅಟೈನ್ ಮಾಡ್ತಾಳೆ ಅಂತ ನಾವು ಹೇಳ್ತೀವಿ. ಅದೇ ಬಾಯ್ಸಲ್ಲಿ ನಾವು 10 to 11 ಅಂತ ಹೇಳ್ತೀವಿ. ಸೊ ಬಾಯ್ಸ್ನಲ್ಲಿ 10 to 11 ಇಯರ್ಸಿಗೆ ಮ್ಯಾಚುರಿಟಿ ಬಂದಮೇಲೆ ಸ್ಪರ್ಮಟೋಜೆನೆಸಿಸ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಫೀಮೇಲ್ಸ್ನಲ್ಲಿ 11 to 13 ಇಯರ್ಸ್ ಸಮ್ವೇರ್. ಸೊ 11 to 13 ಇಯರ್ಸಿಗೆ ಮ್ಯಾಚುರಿಟಿ ಅಂತ ಸ್ಟಾರ್ಟ್ ಆಗುತ್ತೆ. ನಾವು ವಾಟ್ ಡಸ್ ದಿಸ್ ಇಂಡಿಕೇಟ್ಸ್, ಅದನ್ನು ನಾವು ಮ್ಯಾಚುರಿಟಿ ಅಂತ ಹೇಳ್ತೀವಲ್ಲ, ಏನದು ಎಕ್ಸಾಕ್ಟ್ಲಿ ಅಂದರೆ at the age of puberty ಆ ಗರ್ಲ್ ಚೈಲ್ಡ್ನಲ್ಲಿರುವಂತಹ ಹೈಪೋಥಾಲಮಸ್ ಎಲ್ಲಿರುತ್ತೆ, ಬ್ರೈನ್ನಲ್ಲಿ ಇರುತ್ತೆ, ಹೌದಾ? ಸೊ ಈ ಹೈಪೋಥಾಲಮಸ್ ಏನು ಮಾಡುತ್ತೆ ಅಂದರೆ, ವಿಲ್ ರೈಟ್ ಹಿಯರ್ ಹೈಪೋಥಾಲಮಸ್. ಓಕೆ, ಸೊ ಈ ಹೈಪೋಥಾಲಮಸ್ ಏನು ಮಾಡುತ್ತೆ ಅಂತಂದರೆ, ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ GnRH ಹಾರ್ಮೋನ್. ವಾಟ್ ಈಸ್ ದಿಸ್ GnRH? ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. ಹೆಸರಿನಲ್ಲೇ ಇದೆ, ಗೊನಾಡೋ ಅಂದರೆ ಗೊನಾಡ್ ಅಂದರೆ ಸಮಥಿಂಗ್ ರಿಲೇಟೆಡ್ ಟು ರಿಪ್ರೊಡಕ್ಷನ್ ಅಂತ ಅರ್ಥ, ಅಂದರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಅರ್ಥ. ಸೊ ಹೈಪೋಥಾಲಮಸ್ ಪ್ಯೂಬರ್ಟಿಗೆ GnRH ಬಾಡಿನಲ್ಲಿ ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ GnRH ಏನು ಮಾಡುತ್ತೆ, ಸ್ಲೋ ಆಗಿ ಕೆಳಗಡೆ ಏನಿರುತ್ತೆ, ಪಿಟ್ಯೂಟರಿ ಗ್ಲ್ಯಾಂಡ್ ಇರುತ್ತೆ, ಆಂಟೀರಿಯರ್ ಆ್ಯಂಡ್
ಪೋಸ್ಟೀರಿಯರ್ ಲೋಬ್ಸನ್ನು ಹೊಂದಿರುವಂತಹ ಪಿಟ್ಯೂಟರಿ ಗ್ಲ್ಯಾಂಡ್ ಇರುತ್ತೆ ಬ್ರೈನ್ನಲ್ಲಿ. ಓಕೆ, ಸೊ ಈ GnRH ಏನು ಮಾಡುತ್ತೆ, ಅದು ಹೋಗಿ ಆ ಹಾರ್ಮೋನು ಎಂಟ್ಯೂರಿಯರ್ ಪಿಟ್ಯೂಟರಿಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ಅದು ಸ್ಟಿಮ್ಯುಲೇಟ್ ಮಾಡಿದ ಮೇಲೆ ಪಿಟ್ಯೂಟರಿ ಏನು ಮಾಡುತ್ತೆ, ಇಂಟರ್ನ್ ಆಗಿ ಇಟ್ ವಿಲ್ ಸ್ಟಾರ್ಟ್, ಸಿ ದಿಸ್ ಈಸ್ pituitary. Okay, now this pituitary will start releasing the hormones ಯಾವ್ಯಾವುದು, FSH and LH, follicle stimulating hormone and luteinizing hormone. ಇದನ್ನು ನಾವು ಎಂಡೋಕ್ರೈನಾಲಜಿ ಪಾರ್ಟ್ನಲ್ಲಿ ಕಲಿತೀವಿ, ಹ್ಯೂಮನ್ ಫಿಸಿಯಾಲಜಿ. ಓಕೆ, ಸೊ ಈ ಗರ್ಲ್ ಚೈಲ್ಡ್ದು ಪಿಟ್ಯೂಟರಿಯಿಂದ ನೆಕ್ಸ್ಟ್ ಯಾವ ಹಾರ್ಮೋನ್ಸ್ ಬರ್ತಾ ಇದ್ದಾವೆ ಬ್ಲಡ್ಡಿಗೆ, FSH ಆ್ಯಂಡ್ LH. ಸೊ ಈ ಹಾರ್ಮೋನ್ಸ್ ಏನು ಮಾಡ್ತವೆ, ಅವ್ರದ್ದು ಟಾರ್ಗೆಟ್ ಆರ್ಗನ್ ಎಲ್ಲಿದೆ ಅಲ್ಲಿ ಹೋಗಿ ಅದು ಸ್ಟಿಮ್ಯುಲೇಟನ್ನು ಮಾಡ್ತವೆ. ಸೊ FSH ಮತ್ತು LH ಯಾವ ಆರ್ಗನ್ನ ಸ್ಟಿಮ್ಯುಲೇಟ್ ಮಾಡಬೇಕು, ಓವರಿಯನ್ನು. ಸೊ ದೀಸ್ ಹಾರ್ಮೋನ್ಸ್ ದೇ ವಿಲ್ ಕಮ್ ಆ್ಯಂಡ್ ದೇ ವಿಲ್ ಸ್ಟಿಮ್ಯುಲೇಟ್ ದ ಫಾಲಿಕಲ್ಸ್ ಪ್ರೆಸೆಂಟ್ ಇನ್ ದ ಓವರಿ. ಸೊ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಲ್ಲ ಫಾಲಿಕಲ್ಸ್ ಇರ್ತಾವೆ ಅಂತ. ಸೊ ಈ ಫಾಲಿಕಲ್ಸನ್ನು ಐ ಜಸ್ಟ್ ಡ್ರಾ ಒನ್ ಫಾಲಿಕಲ್. ಸೊ ಈ ಫಾಲಿಕಲನ್ನು FSH ಹೆಸರಿನಲ್ಲೇ ಇದೆ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಇವೆರಡು ಹಾರ್ಮೋನ್ಸು ಓವರಿಗೆ ಸ್ಟಿಮ್ಯುಲೇಟ್ ಮಾಡ್ತವೆ. ಸೊ ಓವರಿಗೆ ಸ್ಟಿಮ್ಯುಲೇಟ್ ಮಾಡಿದ ಮೇಲೆ ಈ ಪ್ರೌಢಾವಸ್ಥೆಗೆ ಬರೋವರೆಗೂ ಏನು ಫಾಲಿಕಲ್ಸ್ದು ಗ್ರೋತ್ ಸ್ಟಾಪ್ ಆಗಿತ್ತಲ್ಲ, ಅದು ಕೆಲವೊಂದು ಬಾರಿ ಪ್ರೈಮೋಡಿಯಲ್ ಸ್ಟೇಜಿಗೆ ಸ್ಟಾಪ್ ಆಗಿರುತ್ತೆ, ಅಥವಾ ಕೆಲವೊಂದು ಬಾರಿ ಪ್ರೈಮರಿ ಫಾಲಿಕಲ್ ಸ್ಟೇಜಿಗೂ ಕೆಲವೊಂದು ಬಾರಿ ಪ್ರೊಸೆಸ್ ಸ್ಟಾಪ್ ಆಗಿರುತ್ತೆ. ಸೊ ಈ FSH ಮತ್ತು LH ಸ್ಟಿಮ್ಯುಲೇಟ್ ಮಾಡಿದ ಮೇಲೆ ಸ್ಟಾಪ್ ಆದಂತಹ ಏನು oogenesis ಪ್ರೊಸೆಸ್ ಇತ್ತಲ್ಲ ಅದು ಸ್ಟಿಮ್ಯುಲೇಟ್ ಆಗಿಬಿಡುತ್ತೆ. ಸ್ಟಿಮ್ಯುಲೇಟ್ ಆದರೆ ಏನಾಗಬೇಕು, ನೆಕ್ಸ್ಟ್ ಅದು ಗ್ರೋತ್ ಆಗ್ತಾ ಹೋಗಬೇಕು. ಗ್ರೋತ್ ಆಗ್ತಾ ಹೋಗೋದಂದರೆ ಏನು, ಅದು ಪ್ರೈಮೋಡಿಯಲ್ ಇತ್ತು ಅಂದರೆ ಪ್ರೈಮರಿಯಾಗಿ ಕನ್ವರ್ಟ್ ಆಗುತ್ತೆ. ಹೇಗೆ, ಸಿ ಹಿಯರ್ ಐ ವಿಲ್ ಡ್ರಾ. ಇಫ್ ದಿಸ್ ಈಸ್ ದ primordial follicle ಅದು ದಿಸ್ ಈಸ್ ದ ಎಗ್. ಓಕೆ, primordial follicle ನೆಕ್ಸ್ಟ್ ಏನಾಗುತ್ತೆ, ಪ್ರೈಮರಿ ಫಾಲಿಕಲ್ ಆಗುತ್ತೆ. ದೀಸ್ ಆರ್ ದ ಫಾಲಿಕ್ಯುಲರ್ ಸೆಲ್ಸ್. ನೆಕ್ಸ್ಟ್ ಏನಾಗುತ್ತೆ, ಪ್ರೈಮರಿ ಫಾಲಿಕಲ್ ಇದ್ದಿದ್ದು ಡೆವಲಪಿಂಗ್ ಎಗ್ ಒಳಗಡೆ ಇರುತ್ತೆ, ಹೊರಗಡೆ ಫಾಲಿಕ್ಯುಲರ್ ಗ್ರೋತ್ ಆಗ್ತಾ ಹೋಗುತ್ತೆ. ಅಂದರೆ ಈ ಫಾಲಿಕಲ್ ಸೆಲ್ಸು ಡಿವೈಡ್ ಆಗ್ತಾ ದೇ ವಿಲ್ ಫಾರ್ಮ್ ಮೆನಿ ಲೇಯರ್ಸ್ ಆಫ್ ಫಾಲಿಕ್ಯುಲರ್ ಸೆಲ್ಸ್. ಸೊ ದಿಸ್ ಈಸ್ ದ ಸೆಕೆಂಡರಿ ಫಾಲಿಕಲ್. ನೆಕ್ಸ್ಟ್ ಸೆಕೆಂಡರಿ ಫಾಲಿಕಲ್ ಏನಾಗುತ್ತೆ, ಅದು ಟರ್ಷರಿ ಫಾಲಿಕಲ್ ಆಗಿ ಡೆವಲಪ್ ಆಗುತ್ತೆ. ಐ ವಿಲ್ ನಾಟ್ ಡ್ರಾ ದ ಸೆಲ್ಸ್ ಹಿಯರ್, ಜಸ್ಟ್ ಐ ವಿಲ್ ಡ್ರಾ ದ ಸ್ಟ್ರಕ್ಚರ್. ಓಕೆ, ಇಲ್ಲೆಲ್ಲ ಸೆಲ್ಸ್ ಇರ್ತವೆ, ಫಾಲಿಕ್ಯುಲರ್ ಸೆಲ್ಸ್, ಜಸ್ಟ್ ಇಮ್ಯಾಜಿನ್. ಆ್ಯಂಡ್ ಒಳಗಡೆ ಏನಿರುತ್ತೆ ಅವಾಗ ಕ್ಯಾವಿಟಿ ಅಂತ ಫಾರ್ಮ್ ಆಗುತ್ತೆ. ಸೊ ಈ ಪ್ರೊಸೆಸ್ನ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ಬೋದು, ಅದನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಓಕೆ, ಸೊ ಈ ಫಾಲಿಕ್ಯುಲೋಜೆನೆಸಿಸ್ ಅಂತ ಹೇಳ್ತೀವಿ ಪ್ರೊಸೆಸ್. ಜೆನೆಸಿಸ್ ಅಂದರೆ ಫಾರ್ಮ್ ಆಗೋದು. ಏನು ಫಾರ್ಮ್ ಆಗೋದು, ಫಾಲಿಕಲ್ಸ್ ಕಂಪ್ಲೀಟ್ ಆಗಿ ಫಾರ್ಮ್ ಆಗೋದು. ಸೊ ಫಾಲಿಕ್ಯುಲೋಜೆನೆಸಿಸ್ ಪ್ರೊಸೆಸ್ ಏನು ಅರೆಸ್ಟ್ ಆಗಿತ್ತಲ್ಲ, FSH ಮತ್ತು LH ಪ್ಯೂಬರ್ಟಿಗೆ ಹಿಟ್ ಆದಮೇಲೆ ಅವೇನು ರಿಲೀಸ್ ಆಗ್ತಾವಲ್ಲ, ಈ ಹಾರ್ಮೋನನ್ನು ಇಟ್ಕೊಂಡು ಫಾಲಿಕಲ್ಸು ಮತ್ತೆ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತವೆ. ಪ್ರೈಮೋಡಿಯಲಿಂದ ಪ್ರೈಮರಿ, ದೆನ್ ಸೆಕೆಂಡರಿ, ಟರ್ಷರಿ ಫಾಲಿಕಲ್ಲೇ ಪೂರ್ತಿ ಕ್ಯಾವಿಟಿ ಎಲ್ಲ ಡೆವಲಪ್ ಆದಮೇಲೆ ಅದನ್ನು ನಾವು ಮ್ಯಾಚ್ಯೂರ್ ಫಾಲಿಕಲ್ ಅಂತ ಹೇಳ್ತೀವಿ. ಸೊ ಮ್ಯಾಚ್ಯೂರ್ ಓವರಿಯನ್ ಫಾಲಿಕಲ್ ಏನಂತ ಕರಿತೀವಿ ನಾವು, ಗ್ರಾಫಿಯನ್ ಫಾಲಿಕಲ್ ಅಂತ ಕರಿತೀವಿ. ಸೊ ಜಸ್ಟ್ ಇಮ್ಯಾಜಿನ್, ಈ ಎಲ್ಲ ಸ್ಟೇಜನ್ನು ಮುಗಿಸಿ ಇಲ್ಲಿ ಒಂದು ಗ್ರಾಫಿಯನ್ ಫಾಲಿಕಲ್ ಫಾರ್ಮ್ ಆಗಿದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ದಿಸ್ ಈಸ್ ದ ಡೆವಲಪಿಂಗ್ ಎಗ್. ಇವತ್ತರ ಸುತ್ತಲೂ ಏನಿದೆ, now this is one Graafian follicle. okay, ಈ ಗ್ರಾಫಿಯನ್ ಫಾಲಿಕಲ್ ಕಂಪ್ಲೀಟ್ ಆಗಿ ಡೆವಲಪ್ ಆಯಿತು ಅಂತಂದರೆ LH ಫುಲ್ ಇನ್ಕ್ರೀಸ್ ಆಗಿಬಿಡುತ್ತೆ ಬಾಡಿನಲ್ಲಿ. LH ಸರ್ಜ್ ಅಂತ ಹೇಳ್ತೀವಿ. ಸೊ ಎಷ್ಟು ಇಂಟರ್ರಿಲೇಟೆಡ್ ಇದೆ ನೋಡಿ. ಈ LH ಫುಲ್ ಜಾಸ್ತಿ ಆಯಿತು ಅಂದರೆ ದಿಸ್ LH ವಿಲ್ ಕಾಸ್ ದ ಓವ್ಯುಲೇಷನ್. ಓವ್ಯುಲೇಷನ್ ಅಂದರೆ ಏನು, ಗ್ರಾಫಿಯನ್ ಫಾಲಿಕಲ್ಲು ರಪ್ಚರ್ ಆಗಿ ಅಲ್ಲಿರುವಂತಹ ಎಗ್ಗು ಹೊರಗಡೆ ಬರಬೇಕು. ಸೊ ಗ್ರಾಫಿಯನ್ ಫಾಲಿಕಲ್ಲು ಇಲ್ಲಿ ಓವರಿ ಸರ್ಫೇಸ್ ಮೇಲೆ ರಪ್ಚರ್ ಆಗಿಬಿಡ್ತು. ಓಕೆ, ಇದು ರಪ್ಚರ್ ಆಯಿತು ಅಂತಂದರೆ ಯಾರು ಹೊರಗಡೆ ಬರ್ತಾರೆ, ಏನು ರಿಲೀಸ್ ಆಗುತ್ತೆ, ಅಲ್ಲಿ ಎಗ್ ರಿಲೀಸ್ ಆಗುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಓವ್ಯುಲೇಷನ್ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ಇಲ್ಲಿಂದ ಎಗ್ ರಿಲೀಸ್ ಆಗಿ ಏನು ಹೊರಗಡೆ ಬರುತ್ತಲ್ಲ, ಇಲ್ಲಿಂದ ಇಲ್ಲಿ ಬರುತ್ತಲ್ಲ, ಇದನ್ನ ಯಾರು ತಗೋತಾರೆ ನೆಕ್ಸ್ಟು, ಫಾಲೋಪಿಯನ್ ಟ್ಯೂಬದ್ದೇನು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇದಾವಲ್ಲ, ಇನ್ಫೆಂಡಿಬುಲಮ್ಮು, ಅವು ಅದನ್ನ ತಗೋತವೆ. ಸೊ ಇದು ಗ್ರಾಫಿಯನ್ ಫಾಲಿಕಲ್ ಫುಲ್ ಸ್ಟ್ರಕ್ಚರ್ ಅಂದರೆ ಅವು ಹಿಂಗೆ ರಪ್ಚರ್ ಆಯಿತು ಅಂದರೆ ಅಲ್ಲಿ ಏನು ಬರುತ್ತೆ, ಎಗ್ ರಿಲೀಸ್ ಆಗುತ್ತೆ. ಆ ಎಗ್ಗನ್ನು ಯಾರು ತಗೋತಾರೆ, ಈ ಫಾಲೋಪಿಯನ್ ಟ್ಯೂಬ್ ಹಿಂಗೆ ತಗೊಳುತ್ತೆ. ಸೊ ದಿಸ್ ಎಗ್ ಇಟ್ ಎಂಟರ್ಸ್ ದ fallopian tube.
ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ಏನಿರುತ್ತೆ, ಸಿಲಿಯೇಟೆಡ್ ಎಪಿಥೀಲಿಯಮ್ ಇರ್ತಾವ. ಸೊ ಸಿಲಿಯಾ ಹಿಂಗೆ ಮೂವ್ ಆಗ್ತಾ ಆಗ್ತಾ ಇದು ಏನಾಗುತ್ತೆ, ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬನ್ನು ರೀಚ್ ಆಗುತ್ತೆ. ಈ ಪ್ರೊಸೆಸ್ ನಮಗೆ ಗೊತ್ತಿದೆ. ಓಕೆ, ಒಂದ್ಸತಿ ಗ್ರಾಫಿಯನ್ ಫಾಲಿಕಲ್ಲಿಂದ ಎಗ್ ಹೊರಗಡೆ ಹೋಯಿತು ಅಂತಂದರೆ ಇದೇನು ರಿಮೈನಿಂಗ್ ಸ್ಟ್ರಕ್ಚರ್ ಇದೆಯಲ್ಲ, ಎಗ್ ತೆಗೆದುಬಿಟ್ರೆ ರಿಮೈನಿಂಗ್ ಸ್ಟ್ರಕ್ಚರ್ ಏನಿದೆಯಲ್ಲ ಇದನ್ನ ನಾವೇನಂತ ಹೇಳ್ತೀವಿ, ಕಾರ್ಪಸ್ ಲ್ಯೂಥಿಯಮ್ ಅಂತ ಹೇಳ್ತೀವಿ. ನೋ ದಿಸ್ ವಿ ಕಾಲ್ ಇಟ್ ಆಸ್ ಎ ಕಾರ್ಪಸ್ ಲ್ಯೂಥಿಯಮ್. ಓಕೆ, ಇದು ಒಂದು ಪಾರ್ಟ್ ಆಯಿತು. ಇನ್ನೊಂದು ಪಾರ್ಟ್ ಏನು ಅಂತಂದರೆ, ಅಲ್ಟಿಮೇಟ್ ಆಗಿ ಫಾಲಿಕಲ್ ಪೂರ್ತಿ ಡೆವಲಪ್ ಆಗಿ ಎಗ್ಗನ್ನು ರಿಲೀಸ್ ಮಾಡಿದ ಮೇಲೆ ಈ ಎಗ್ಗದ್ದು ಲೈಫ್ ಸ್ಪ್ಯಾನು 24 hours. ಹೌದಾ? ಸೊ 24 hours ಇನ್ ಕೇಸ್ ಫೀಮೇಲ್ ಬಾಡಿನಲ್ಲಿ ಸ್ಪರ್ಮ್ ಇತ್ತು ಅಂದರೆ, ಸ್ಪರ್ಮ್ ಹೆಂಗೆ ಬಂತು, ನೋ ದಿಸ್ ಮೇ ಬಿ ಡ್ಯೂ ಟು ಸೆಕ್ಷುವಲ್ ಇಂಟರ್ಕೋರ್ಸ್. ಸೊ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿ ಸೆಮನ್ ಡಿಪಾಸಿಟ್ ಆಗಿ ಫೀಮೇಲ್ ಬಾಡಿನಲ್ಲಿ ಏನಾದರೂ ಸ್ಪರ್ಮ್ಸ್ ಇತ್ತು ಅಂದರೆ, ಸೊ ದೀಸ್ ಸ್ಪರ್ಮ್ಸ್ ದೇ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಎಗ್. ಎಲ್ಲಿ? ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬ್ಗೆ. ಒಂದ್ಸತಿ ಸ್ಪರ್ಮ್ ಇಲ್ಲಿ ರೀಚ್ ಆಯಿತು ಅಂತಂದರೆ ನೆಕ್ಸ್ಟ್ ಏನು ಪ್ರೊಸೆಸ್ಸು, ಫಲೀಕರಣ, ಫರ್ಟಿಲೈಸೇಷನ್. ಸೊ ಎಗ್ಗು ಮತ್ತು ಸ್ಪರ್ಮು ಎರಡು ಫಲೀಕರಣಗೊಂಡು ಅಂದರೆ ಫರ್ಟಿಲೈಸೇಷನ್ ಆಗಿ ನೆಕ್ಸ್ಟ್ ಇಲ್ಲಿ ಏನು ಫಾರ್ಮ್ ಆಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. ಓಕೆ, ಇದು ಒಂದು ಪಾರ್ಟ್ ಆಯಿತು. ಫಾಲಿಕಲ್ ಡೆವಲಪ್ ಆಗಿ ಎಗ್ ರಿಲೀಸ್ ಆಗಿ ಆ ಎಗ್ಗು 24 hours ಅದರದ್ದು ಲೈಫ್ ಸ್ಪ್ಯಾನ್. ಅಷ್ಟು ಒಳಗಡೆನೇ ಇಲ್ಲಿ ಸ್ಪರ್ಮ್ ಇತ್ತು ಅಂದರೆ ಏನಾಗ್ಬಿಡುತ್ತೆ, ಅಲ್ಲಿ ಫಲೀಕರಣ ಆಗಿ ಝೈಗೋಟ್ ಆಗಿ ಅದು ನೆಕ್ಸ್ಟು ಯುಗ್ಮಜ ಆಗಿ ಭ್ರೂಣ ಆಗಿಬಿಡುತ್ತೆ. ಇನ್ ಕೇಸ್ ಈ 24 hours ಫೀಮೇಲ್ ಬಾಡಿನಲ್ಲಿ ಸ್ಪರ್ಮ್ ಇಲ್ಲ ಅಂದರೆ, ದ್ಯಾಟ್ ಮೀನ್ಸ್ ಇಫ್ ದೆರ್ ಇಸ್ ನೋ ಸೆಕ್ಷುವಲ್ ಇಂಟರ್ಕೋರ್ಸ್, ಸೊ ಇಲ್ಲಿ ಸ್ಪರ್ಮ್ ಇರೋದಿಲ್ಲ. ಅವಾಗ ಏನಾಗ್ಬೇಕು ಹೇಳಿ, 24 hours ಆ ಎಗ್ಗು ವೇಟ್ ಮಾಡ್ತಾ ಆಫ್ಟರ್ 24 hours ಈ ಎಗ್ಗು ಬಾಡಿ ಒಳಗಡೆ ಡಿಸ್ಇಂಟಿಗ್ರೇಟ್ ಆಗಿಬಿಡುತ್ತೆ. ಸಿ, 2 words you have to remember: degenerate and regenerate. Degenerate. Okay, one more is regenerate. ಏನು ಡಿಫ್ರೆನ್ಸ್ ಹೇಳಿ? ರೀ ಅಂದರೆ ಏನು? ರಿಪೀಟೆಡ್ ಅಂದರೆ ಮತ್ತೆ ಅಂತ ಅರ್ಥ. ರೀಜನ್ರೇಟ್ ಅಂತಂದರೆ ಮತ್ತೆ ಫಾರ್ಮ್ ಆಗೋದು. ಡಿಜನ್ರೇಟ್ ಅಂದರೆ ಏನೋ ಒಂದು ಫಾರ್ಮ್ ಆಗಿರೋದು ಮತ್ತೆ ಅದೆಲ್ಲ ಬ್ರೆಕ್ಟೋನ್ ಆಗಿ ಬಾಡಿ ಒಳಗಡೆ ಅದು ಅಬ್ಸಾರ್ಬ್ ಆಗೋದು. ಸೊ ಡಿಜನ್ರೇಟ್ ಆ್ಯಂಡ್ ರೀಜನ್ರೇಟ್. ಸೊ ಇಲ್ಲಿ ಎಗ್ ಆಫ್ಟರ್ 24 hours ಆದಮೇಲೆ ಇವೆರಡರಲ್ಲಿ ಯಾವ ಪ್ರೊಸೆಸ್ ಆಗಬೇಕು? ಡಿಜನ್ರೇಟ್ ಆಗಬೇಕು. 4 hours ಒಳಗಡೆ ಏನಾದರೂ ಸ್ಪರ್ಮ್ ಜೊತೆ ಕಾಂಟ್ಯಾಕ್ಟ್ ಆಗಲಿಲ್ಲ ಅಂತಂದರೆ ಈ ಎಗ್ ಏನಾಗುತ್ತೆ, ಅಲ್ಲೇ ಬಾಡಿ ಒಳಗಡೆನೆ ಡಿಜನ್ರೇಟ್ ಆಗುತ್ತೆ, ಡಿಸ್ಇಂಟಿಗ್ರೇಟ್ ಆಗಿ ಹೋಗ್ಬಿಡುತ್ತೆ. ಓಕೆ, ಇದು ಒಂದು ಸ್ಟೋರಿ ಆಯಿತು. ಅಟ್ ದ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ಕೆಲವೊಂದು ಚೇಂಜಸ್ ಆಗ್ತಾ ಇರ್ತವೆ. ಯಾವ ಚೇಂಜಸ್ ಅವು? ಓವರಿ ಒಳಗಡೆ ಫಾಲಿಕಲ್ಸ್ದೇನು ಸ್ಟಾಪ್ ಆಗಿತ್ತಲ್ಲ ಪ್ರೊಸೆಸ್ಸು, FSH ಮತ್ತು LH ಸ್ಟಿಮ್ಯುಲೇಟ್ ಆದಮೇಲೆ ಆ ಪ್ರೊಸೆಸ್ ಒಂದು ಸತಿ ಸ್ಟಾರ್ಟ್ ಆಯಿತು ಅಂತಂದರೆ ಆವಾಗ ಈ ಫಾಲಿಕ್ಯುಲರ್ ಸೆಲ್ಸ್ ಏನಿದಾವಲ್ಲ ಅವೇನು ಮಾಡ್ತವೆ, ದೇ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದ ಇಸ್ಟ್ರೋಜನ್. ಇಸ್ಟ್ರೋಜನ್ ಎಲ್ಲಿಂದ ಬಂತು? ಈ ಫಾಲಿಕ್ಯುಲರ್ ಸೆಲ್ಸಿಂದ ಬಂತು. ಸೊ ಈ ಇಸ್ಟ್ರೋಜನ್ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಗೋ ಆ್ಯಂಡ್ ಸ್ಟಿಮ್ಯುಲೇಟ್ ದ ಯುಟರಸ್. ಪಿಟ್ಯೂಟರಿಯಿಂದ FSH ಮತ್ತು LH ಬಂದು ಫಾಲಿಕಲ್ಸನ್ನು, ಓವರಿಯನ್ನು ಸ್ಟಿಮ್ಯುಲೇಟ್ ಮಾಡಿದ್ವು. ಅದನ್ನು ಇಟ್ಕೊಂಡು ಫಾಲಿಕಲ್ಸ್ ಗ್ರೋತ್ ಆಗ್ತಾ ಫಾಲಿಕ್ಯುಲರ್ ಸೆಲ್ಸ್ ಏನಿದ್ದಾವೆ ಅವು ಇಸ್ಟ್ರೋಜನನ್ನು ರಿಲೀಸ್ ಮಾಡ್ತವೆ. ಇಸ್ಟ್ರೋಜನ್ ಏನು? ಅಗೇನ್ ಫಿಮೇಲ್ ಹಾರ್ಮೋನ್. ಸೊ ಈ ಹಾರ್ಮೋನು ಬ್ಲಡ್ನ ಮೂಲಕ ಅದು ಎಲ್ಲಿ ಹೋಗಿ ಟಾರ್ಗೆಟ್ ಆರ್ಗನನ್ನು ರೀಚ್ ಆಗಬೇಕು, ಯುಟರಸನ್ನು ರೀಚ್ ಆಗಬೇಕು. ನಾವು ಕಮಿಂಗ್ ಟು ದ ಯುಟರಸ್ ಪಾರ್ಟ್. ಯುಟರಸ್ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್. ಇಟ್ ಹ್ಯಾಸ್ ಅ 3 layered ಸ್ಟ್ರಕ್ಚರ್. ಯಾವ್ಯಾವುದು? ಯುಟರಸ್ದು ಹೊರಗಡೆ ಲೇಯರ್ ಯಾವುದಿರುತ್ತೆ? ಇಟ್ ಈಸ್ ಕಾಲ್ಡ್ ಆ್ಯಸ್ ಪೆರಿಮೆಟ್ರಿಯಮ್. ಐ ಹೋಪ್ ಯು ರಿಮೆಂಬರ್, ದಿಸ್ ಈಸ್ ದ ಪೆರಿಮೆಟ್ರಿಯಮ್. ಕರೆಕ್ಟಾ? ಪೆರಿಮೆಟ್ರಿಯಮ್ ಒಳಗಡೆ ಏನಿರುತ್ತೆ? ಮಯೋಮೆಟ್ರಿಯಮ್. ಮಯೋ ಅಂದರೆ ಏನು? ದ ವರ್ಡ್ ರಿಲೇಟೆಡ್ ಟು ಮಸಲ್ಸ್. ಮಸಲ್ಸ್ ಅಂದರೆ ಸ್ನಾಯುಗಳು. ಸೊ ಸ್ನಾಯುಗಳನ್ನು ಹೊಂದಿರುವಂತಹ ಒಂದು ಲೇಯರ್, ಮಿಡಲ್ ಲೇಯರ್ ಯುಟರಸ್ನಲ್ಲಿ, ಅದು ಮಯೋಮೆಟ್ರಿಯಮ್. ಯಾವ ಮಸಲ್ಸ್ ಇರ್ತವೆ ಇಲ್ಲಿ? ಸ್ಮೂತ್ ಮಸಲ್ ಫೈಬರ್ಸ್ ಇರ್ತವೆ. ಮಸಲ್ ಫೈಬರ್ದು ಮಯೋಮೆಟ್ರಿಯಮ್ದು ಒಳಗಡೆ ಬಂದರೆ ಇಲ್ಲಿ ಇನ್ನೂ ಒಂದು ಲೇಯರ್ ಇರುತ್ತೆ. ನಾವು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ದ ಎಂಡೋಮೆಟ್ರಿಯಮ್. ಸೊ ಪರ್ಪಸ್ಲಿ ಐ ಹ್ಯಾವ್ ಮೇಡ್ ದಿಸ್ ವಿತ್ ಅ ರೆಡ್ ಕಲರ್. You know the reason. Okay, so now this is the endometrium lining which has a blood vessels and all remaining things. So
ಈ ಇಸ್ಟ್ರೋಜನ್ ಏನು ಮಾಡುತ್ತೆ ಅಂತಂದರೆ, ಈ ಇಸ್ಟ್ರೋಜನ್ನು ಯುಟರಸ್ ವಾಲನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಯಾಕೆ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂದರೆ, ಬಿಕಾಸ್ ಇಟ್ ವಿಲ್ ಗಿವ್, ಅದು ಒಂದು ಸಂದೇಶವನ್ನು ತೊಗೊಂಡು ಹೋದಂಗೆ, ಒಂದು ಮೆಸೇಜನ್ನು ಕ್ಯಾರಿ ಮಾಡ್ದಂಗೆ. ಏನದು ಮೆಸೇಜು? ಓವರಿ ಒಳಗಡೆ, ಲಿಸನ್ ಕೇರ್ಫುಲಿ, ಓವರಿ ಒಳಗಡೆ ಫಾಲಿಕಲ್ಸ್ದು ಗ್ರೋತು ಸ್ಟಾರ್ಟ್ ಆಗಿಬಿಟ್ಟಿದೆ. ಫಾಲಿಕಲ್ ಗ್ರೋತ್ ಸ್ಟಾರ್ಟ್ ಆಯಿತು ಅಂದರೆ ಇಂಡೈರೆಕ್ಟಾಗಿ ಎಗ್ಗು ಕೂಡ ಬೆಳವಣಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಒಂದ್ಸತಿ ಫಾಲಿಕಲ್ ಪೂರ್ತಿಯಾಗಿ ಡೆವಲಪ್ ಆಯಿತು ಅಂದರೆ ಅಲ್ಲಿಂದ ಎಗ್ ರಿಲೀಸ್ ಆಗುತ್ತೆ. ಆ ಎಗ್ಗು ಫಾಲೋಪಿಯನ್ ಟ್ಯೂಬನ್ನು ಎಂಟರ್ ಆಗಿ ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬನ್ನು ರೀಚ್ ಆಗ್ಬೋದು. ಇದು ಒಂದು ಸ್ಟಿಮ್ಯುಲೇಷನ್. ಸೊ ಈ ಸ್ಟಿಮ್ಯುಲೇಷನ್ನ ಇಟ್ಕೊಂಡು ಯುಟೆರಸ್ ಏನು ಮಾಡುತ್ತೆ, ಓಹೋ ಫಾಲಿಕಲ್ ಗ್ರೋತ್ ಆಗ್ತಾ ಇದೆ, ಎಗ್ ರಿಲೀಸ್ ಆಗ್ತಾ ಇದೆ ಅಂದರೆ ಮೇ ಬಿ ನಾಟ್ ಕಂಪಲ್ಸರಿ, ಮೇ ಬಿ ಆ ಎಗ್ ಏನಾದರೂ ಫರ್ಟಿಲೈಸ್ ಆಗಿ, ಫಲೀಕರಣ ಆಗಿ, ಝೈಗೋಟನ್ನು ಫಾರ್ಮ್ ಮಾಡಿ, ಯುಗ್ಮಜವನ್ನು ಫಾರ್ಮ್ ಮಾಡಿ, ಅದು ಅಲ್ಟಿಮೇಟ್ಲಿ ಯುಗ್ಮಜ ಝೈಗೋಟ್ ಎಲ್ಲಿಗೆ ಬರ್ಬೇಕು ಹೇಳಿ? ಈ ಝೈಗೋಟು ಪೂರ್ತಿ ಹಿಂಗೆ ಕೆಳಗಡೆ ಟ್ರಾವೆಲ್ ಮಾಡ್ತಾ ಬಂದು ಈ ಯುಟರಸ್ಸಿಗೆ ಅಟ್ಯಾಚ್ ಆಗಿ ಇಲ್ಲಿಂದ ಯುಗ್ಮಜ ಭ್ರೂಣ ಆಗಿ, ಎಂಬ್ರಿಯೋ ಆಗಿ ಡೆವಲಪ್ಮೆಂಟನ್ನು ಸ್ಟಾರ್ಟ್ ಮಾಡುತ್ತೆ. ಆವಾಗ ನಾವು ಇದನ್ನ ಇಂಪ್ಲಾಂಟೇಷನ್ ಅಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀವಿ. ಸೊ ಈ ಝೈಗೋಟನ್ನು ವೆಲ್ಕಮ್ ಮಾಡಲಿಕ್ಕೆ ಯುಟರಸ್ಸು ಪೂರ್ತಿಯಾಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡುತ್ತೆ. ಯಾಕೆ? ಬಿಕಾಸ್ ಈ ಝೈಗೋಟ್ ಏನಿದೆಯಲ್ಲ, ಅದು ಅಲ್ಟಿಮೇಟ್ಲಿ ಬಂದು ಎಂಡೋಮೆಟ್ರಿಯಮ್ ವಾಲಿಗೆ ಫಸ್ಟ್ ಅದು ಟಚ್ ಆಗೋದು. ಸೊ ಎಂಡೋಮೆಟ್ರಿ ಏನು ಮಾಡುತ್ತೆ, ಸೊ ನಾವು ಝೈಗೋಟನ್ನು ರಿಸೀವ್ ಮಾಡಲಿಕ್ಕೆ ಥಿನ್ನಾಗಿ ಇದ್ರೆ ಉಪಯೋಗ ಆಗೋದಿಲ್ಲ, ಪೂರ್ತಿ ಥಿಕ್ಕಾಗಿ ನಾನು ಬೆಳೆದ್ರೆ ಅದಕ್ಕೆ ಒಂದು ಕುಷನ್ ಥರ ಒಂದು ಕೆಳಗಡೆ ಒಂದು ಕುಷನನ್ನು ಫಾರ್ಮ್ ಮಾಡ್ಬೋದು ಅಂತ ತಿಳ್ಕೊಂಡು, ದಿಸ್ ಎಂಡೋಮೆಟ್ರಿಯಮ್ ಇಟ್ ವಿಲ್ ಸ್ಟಾರ್ಟ್ ಪ್ರೊಲಿಫರೇಟಿಂಗ್. ಸೊ ಎಂಡೋಮೆಟ್ರಿಯಮ್ ಏನು ಮಾಡುತ್ತೆ, ಇಲ್ಲೆಲ್ಲ ಓವರಿನಲ್ಲಿ ಚೇಂಜಸ್ ಆಗಬೇಕಾದ್ರೆ ಈ ಎಂಡೋಮೆಟ್ರಿಯಮ್ಮು ಇಟ್ ವಿಲ್ ಸ್ಟಾರ್ಟ್ ಪ್ರೊಲಿಫರೇಟಿಂಗ್. ಸೊ ಅದೇನು ಮಾಡುತ್ತೆ, ಥಿನ್ನಾಗಿರೋದು ಪೂರ್ತಿ ಜಾಸ್ತಿಯಾಗಿ ಅದು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಂಡೋಮೆಟ್ರಿಯಮ್ಮು ಈ ರೀತಿ ಥಿಕ್ಕಾಗಿ ಹೋಗ್ತಾ ಹೋಗ್ತಾ ಈ ಎಂಡೋಮೆಟ್ರಿಯಮ್ ಒಳಗಡೆ ಇರುವಂತಹ ಬ್ಲಡ್ ವೆಸಲ್ಸ್ ಕೂಡ ಜಾಸ್ತಿ ಆಗ್ತವೆ, ಅದ್ರದ್ದು ಒಳಗಡೆ ಇರುವಂತಹ ಸಿಕ್ರೀಷನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಎಕ್ಸ್ಕ್ಯೂಸ್ ಮೀ, ಸೊ ಓವರಿನಲ್ಲಿ ಚೇಂಜಸ್ ಆಗಬೇಕಾದ್ರೆ ಎಂಡೋಮೆಟ್ರಿಯಮ್ನಲ್ಲೂ ಕೂಡ ಸ್ಲೋ ಆಗಿ ಚೇಂಜಸ್ ಸ್ಟಾರ್ಟ್ ಆಗ್ತವೆ. ಯಾಕೆ? ಟು ರಿಸೀವ್ ದ ಝೈಗೋಟ್ ಫಾರ್ ಇಂಪ್ಲಾಂಟೇಷನ್ ಆ್ಯಂಡ್ ಟು ಬಿಗಿನ್ ದ ಪ್ರೆಗ್ನೆನ್ಸಿ. ಸೊ ನಾವೇನು ಓದಿದ್ವಿ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್, ಇಲ್ಲಿವರೆಗೂ ಅಂತೂ ಜರ್ನಿ ಪರ್ಫೆಕ್ಟ್ ಆಗಿದೆ. ಇನ್ ಕೇಸ್ ಇಲ್ಲಿ ಸ್ಪರ್ಮ್ ಇಲ್ಲ ಅಂತಂದರೆ, ಅಂದರೆ ಫಲೀಕರಣ ಆಗಲಿಲ್ಲ ಅಂತಂದರೆ ಇಲ್ಲಿ ಯಾವುದೇ ಝೈಗೋಟ್ ಫಾರ್ಮ್ ಆಗೋದಿಲ್ಲ. ಝೈಗೋಟ್ ಇಲ್ಲಿ ಫಾರ್ಮ್ ಆಗಲೇ ಇಲ್ಲ ಅಂತಂದರೆ ಇಲ್ಲಿ ಇಂಪ್ಲಾಂಟೇಷನ್ ಅಂತ ಪ್ರೋಸೆಸ್ ಬರೋದೇ ಇಲ್ಲ. ಯಾಕಂದರೆ ಸ್ಪರ್ಮ್ ಇತ್ತು ಅಂದರೆ ಇದು ಎಗ್ ಇರೋದು ಆವಾಗ ಝೈಗೋಟ್ ಆಗಿ, ಆ ಝೈಗೋಟು ಡಿವೈಡ್ ಆಗ್ತಾ ಓಕೆ, ಡಿವಿಷನ್ ಕ್ಲಿವೇಜ್ ಆಗ್ತಾ ಅದು ಬಂದು ಇಲ್ಲಿ ಇಂಪ್ಲಾಂಟ್ ಆಗುತ್ತೆ. ಸೊ ಎಂಡೋಮೆಟ್ರಿಯಮ್ ಒಳಗಡೆ ಇಂಪ್ಲಾಂಟ್ ಆಯಿತು ಅಂತಂದರೆ ಏನು, ಪೂರ್ತಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯಿತು ಅಂತ. ಬಟ್ ನಾವಿಲ್ಲಿ ಏನು ಕಲಿತಾ ಇದ್ದೀವಿ, ಈ ಎಗ್ ಇಲ್ಲಿ ಬಂದ ಮೇಲೆ ಸ್ಪರ್ಮ್ಸ್ ಏನಾದರೂ ಇಲ್ಲ ಅಂದರೆ, ಇಫ್ ದೆರ್ ಈಸ್ ನೋ ಕಾಂಟ್ಯಾಕ್ಟ್ ವಿತ್ ದ ಸ್ಪರ್ಮ್ಸ್ ಆ್ಯಂಡ್ ಇಫ್ ದೆರ್ ಈಸ್ ನೋ ಫರ್ಟಿಲೈಸೇಷನ್, ಇಲ್ಲಿ ಝೈಗೋಟ್ ಅಂತ ಫಾರ್ಮ್ ಆಗಲೇ ಇಲ್ಲ, ಫುಲ್ ಇದು ಖಾಲಿ ಆಗಿಬಿಡ್ತು. ಯಾಕಂದರೆ 24 hours ಆದಮೇಲೆ ಎಗ್ ಕೂಡ ಅಲ್ಲಿ ಡಿಜನ್ರೇಟ್ ಆಗೋಯ್ತು. ಸೊ ಇಲ್ಲೇನು ಬಂದು ಇಂಪ್ಲಾಂಟೇಷನ್ ಆಗಲಿಕ್ಕೆ ಯಾವುದೇ ಒಂದು ಸ್ಟ್ರಕ್ಚರ್ ಅಂತ ಇಲ್ಲ. ಆವಾಗ ನಮ್ಮ ಬಾಡಿ ಏನು ಮಾಡುತ್ತೆ, ಇದೇನು ಎಂಡೋಮೆಟ್ರಿಯಮ್ನ ಏನು ಫುಲ್ಲು ಥಿಕ್ಕಾಗಿ ಬಳಸ್ಕೊಂಡಿತ್ತಲ್ಲ ಕುಷನ್ ಲೈಕ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡಲಿಕ್ಕೆ, ಸೊ ಅದರದ್ದು ಅಲ್ಲಿ ಪರ್ಪಸೇ ಸರ್ವ್ ಆಗಲಿಲ್ಲ ಅಂತಂದರೆ ಆ ಎಕ್ಸ್ಟ್ರಾ ಏನು ಬೆಳೀತಲ್ಲ ಎಂಡೋಮೆಟ್ರಿಯಮ್ಮು, ಅದನ್ನು ಬಾಡಿಯಿಂದ ಹೊರಗಡೆ ಹಾಕ್ಬಿಡುತ್ತೆ. ಅದನ್ನೇ ನಾವು ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇನ್ನೂ ಒಂದು ರೀಸನ್, ಫರ್ಟಿಲೈಸೇಷನ್ ಆಗಿಲ್ಲ ಅದಕ್ಕೆ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಯಿತು ಅಂತ ಅರ್ಥ. ಇನ್ನೂ ಒಂದು ಅದಕ್ಕೆ ರೀಸನ್ ಏನು ಕೊಡ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಒಂದ್ಸತಿ ಓವ್ಯುಲೇಷನ್ ಆಗಿ ಇದು ರಪ್ಚರ್ ಆಯಿತು ಅಂತಂದರೆ ಎಗ್ ಹೊರಗಡೆ ಬಂತ, ನೆಕ್ಸ್ಟ್ ಇಲ್ಲೊಬ್ರು ಇದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್, ಕಾರ್ಪಸ್ ಲ್ಯೂಥಿಯಮ್ ಅಂತ ಹೇಳಿದ್ವಿ. ಎಗ್ಗನ್ನು ಹೊರಗೆ ಹಾಕಿದ ಮೇಲೆ ಈ ಫಾಲಿಕಲ್ ಏನಾಯಿತು, ಕಾರ್ಪಸ್ ಲ್ಯೂಥಿಯಮ್ ಆಯಿತು. ಕಾರ್ಪಸ್ ಲ್ಯೂಥಿಯಮ್ ಯಾವ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇಟ್ ಸಿಕ್ರೇಟ್ಸ್ ದ ಪ್ರೊಜೆಸ್ಟರಾನ್, ಕರೆಕ್ಟಾ, ಪ್ರೆಗ್ನೆನ್ಸಿ ಹಾರ್ಮೋನ್. ಸೊ
ಎಗ್ಗನ್ನು ರಿಲೀಸ್ ಮಾಡಿದ್ಮೇಲೆ ಕಾರ್ಪಸ್ ಲ್ಯೂಟಿಯಮು ಪ್ರೊಜೆಸ್ಟ್ರಾನನ್ನು ರಿಲೀಸ್ ಮಾಡುತ್ತೆ. ಈ ಪ್ರೊಜೆಸ್ಟ್ರಾನು ಕೂಡ ಮತ್ತೆ ಬ್ಲಡ್ ವೆಸಲ್ಸ್ ಮೂಲಕ ಹೋಗಿ ಎಂಡೋಮೆಟ್ರಿಗೆ ಸ್ಟಿಮ್ಯುಲೇಟ್ ಮಾಡಿ ಓಕೆ ಫಾಲಿಕಲ್ ಜೆನೆಸಿಸ್ ಪೂರ್ತಿ ಕಂಪ್ಲೀಟ್ ಆಗಿದೆ, ಎಗ್ ಕೂಡ ರಿಲೀಸ್ ಆಗಿದೆ, ಇನ್ನೇನು ಝೈಗೋಟ್ ಬಂದುಬಿಡ್ಬೋದು. ಸೊ ಇನ್ನೂ ಜಾಸ್ತಿ ಸಿಕ್ರೇಷನ್ ಮಾಡಲಿಕ್ಕೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಎಂಡೋಮೆಟ್ರಿಯಮ್ನ. ಸೊ ಎಂಡೋಮೆಟ್ರಿಯಮ್ ಅಂಡರ್ ದ ಅಸಂಪ್ಷನ್ ಓಕೆ ಓವ್ಯುಲೇಷನ್ ಆಗಿದೆ, ಎಗ್ ಕೂಡ ರಿಲೀಸ್ ಆಗಿದೆ, ಸೊ ಸ್ಪರ್ಮ್ ಜೊತೆ ಕಾಂಟ್ಯಾಕ್ಟ್ ಆಗಿ ಅದು ಝೈಗೋಟ್ ಆಗಿ ನನ್ನ ಜೊತೆ ಇಂಪ್ಲಾಂಟ್ ಆಗಲಿಕ್ಕೆ ಬಂದ್ಬಿಡ್ಬೋದು ಅಂತ ಆಲ್ರೆಡಿ ಇಸ್ಟ್ರೋಜನ್ ಸ್ಟಿಮ್ಯುಲೇಟ್ ಮಾಡಿತ್ತಲ್ಲ, ಪ್ರೊಜೆಸ್ಟ್ರಾನ್ ಸ್ಟಿಮ್ಯುಲೇಟ್ ಮಾಡಿದ್ಮೇಲೆ ಎಂಡೋಮೆಟ್ರಿಯಮ್ ಮತ್ತೆ ಜಾಸ್ತಿ ಪ್ರಾಲಿಫರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಪ್ರಾಲಿಫರೇಷನ್ ಆಗ್ತಾ ಜಾಸ್ತಿಯಾಗಿ ಅಲ್ಲಿ ಬ್ಲಡ್ ವೆಸಲ್ಸು ಗ್ಲ್ಯಾಂಡ್ಸು ಎಲ್ಲ ಬೆಳೆದ್ಬಿಡ್ತವೆ. ಸೊ ಇಷ್ಟೆಲ್ಲ ಆಗೋ ಹೊತ್ತಿಗೆ ಫರ್ಟಿಲೈಸೇಷನ್ ಇಲ್ಲಿ ಆಗಲಿಲ್ಲ ಅಂತಂದರೆ ಆವಾಗ ಇಲ್ಲಿ ಬೆಳೆದಿರುವಂತಹ ಎಕ್ಸ್ಟ್ರಾ ಎಲ್ಲ ಎಂಡೋಮೆಟ್ರಿಯಲ್ ಲೇಯರು, ಬ್ಲಡ್ ವೆಸಲ್ಸು, ಸೆಲ್ಯುಲರ್ ಡೆಬ್ರೀಸು, ಮ್ಯೂಕಸ್ಸು ಇದೆಲ್ಲವೂ ಬಾಡಿ ಏನು ಮಾಡುತ್ತೆ, ಇದನ್ನು ಬಾಡಿಯಿಂದ ಹೊರಗಡೆಯಾಗಿ ಅದನ್ನ ರಿಮೂವ್ ಮಾಡಿಬಿಡುತ್ತೆ. ಅದನ್ನೇ ನಾವೇನಂತ ಹೇಳ್ತೀವಿ ಇಲ್ಲಿ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಯಿತು ಅಂದರೆ ಥಿಕ್ಕಾಗಿ ಬೆಳೆದಿರುವಂತಹ ಏನು ಎಂಡೋಮೆಟ್ರಿಯಮ್ ಇತ್ತಲ್ಲ ಟು ರಿಸೀವ್ ದ ಝೈಗೋಟ್, ಅದು ಮತ್ತೆ ಏನಾಗ್ಬಿಡುತ್ತೆ, ಥಿನ್ ಲೇಯರ್ ಆಗಿಬಿಡುತ್ತೆ. ಓಕೆ, ಅಗೇನ್ ಇಟ್ ಬಿಕೇಮ್ ಅ ಥಿನ್ ಲೇಯರ್. ಸೊ ಇದು ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಏನಿದೆಯಲ್ಲ ಅದಕ್ಕೆ ಹೇಳಿದ್ದು ಇಟ್ ಈಸ್ ಜಸ್ಟ್ ಒನ್ ಫೇಸ್ ಇನ್ ದ ಮೆನ್ಸ್ಟ್ರುವಲ್ ಸೈಕಲ್. ಓವರಿನಲ್ಲಿ ಆಗುವಂತಹ ಚೇಂಜಸ್, ಯುಟರಸ್ನಲ್ಲಿ ಆಗುವಂತಹ ಚೇಂಜಸ್ಸು ಇದೆಲ್ಲವೂ ಸೇರಿ ಈ ಮೆನ್ಸ್ಟ್ರುವಲ್ ಬ್ಲೀಡಿಂಗನ್ನು ಸೇರಿ ನಾವೇನಂತ ಹೇಳ್ತೀವಿ, ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳ್ತೀವಿ. ಸೊ ಹೌ ಡು ಯು ಡಿಫೈನ್ ಮೆನ್ಸ್ಟ್ರುವಲ್ ಸೈಕಲ್? ಇಟ್ ಈಸ್ ದ ಕಾಂಪ್ಲೆಕ್ಸ್ ಸಿರೀಸ್ ಆಫ್ ಚೇಂಜಸ್. ಸೀರೀಸ್ ತಾನೇ, ಯಾಕಂದರೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅವು ಆಗ್ತಾನೇ ಇರ್ತವೆ. ಸೊ ಇಟ್ ಈಸ್ ಅ ಕಾಂಪ್ಲೆಕ್ಸ್ ಸಿರೀಸ್ ಆಫ್ ಚೇಂಜಸ್, ರಿದಮಿಕ್ ಚೇಂಜಸ್. ಯಾಕೆ ರಿದಮಿಕ್? ಯಾಕಂದರೆ ಇಷ್ಟು ಡೇಸ್ ಆದಮೇಲೆ ಸೇಮ್ ಪ್ರೋಸೆಸ್ ಮತ್ತೆ ರಿಪೀಟ್ ಆಗುತ್ತೆ, ಮತ್ತು ಎಲ್ಲ ಇವೆಂಟು ರಿಪೀಟ್ ಆಗ್ತವೆ. ಸೊ ಇಟ್ ಈಸ್ ದ ಕಾಂಪ್ಲೆಕ್ಸ್ ಸಿರೀಸ್ ಆಫ್ ರಿದಮಿಕ್ ಚೇಂಜಸ್ ದ್ಯಾಟ್ ಅಕರ್ ಇನ್ ಎಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ. ಸೊ ಇಲ್ಲಿ ಫರ್ಟಿಲೈಸೇಷನ್ ಆಗಲಿಲ್ಲ ಅಂದರೆ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಗಿ ಇಲ್ಲಿ ಬೆಳೆದಿರುವಂತಹ ಎಂಡೋಮೆಟ್ರಿಯಮು, ಸೆಲ್ಯುಲರ್ ಡೆಬ್ರೀಸ್ ಎಲ್ಲ ಬಾಡಿಯಿಂದ ಹೊರಗಡೆ ರಿಮೂವ್ ಆಗಿಬಿಡುತ್ತೆ. ಆ್ಯಂಡ್ ಒನ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ನಲ್ಲಿ ಅರೌಂಡ್ 30 to 40 ml ಆಫ್ ಬ್ಲಡ್ ಈಸ್ ರಿಮೂವ್ಡ್. ಜಸ್ಟ್ ರಿಮೆಂಬರ್, 30 to 40 ml of blood is taken out. It will be removed from the female body during every menstrual cycle. So ಈ 30 to 40 ml ಬ್ಲಡ್ಡನ್ನು ರಿಮೂವ್ ಮಾಡಲಿಕ್ಕೆ ಇಟ್ ಮೇ ಟೇಕ್ ಅಬೌಟ್ 3 to 5 days, ಕೆಲವೊಬ್ಬರಲ್ಲಿ 3 days, ಕೆಲವೊಬ್ಬರಲ್ಲಿ 4 days, 5 days ಅಥವಾ ಈವನ್ 2 days. ಇಟ್ ಡಿಪೆಂಡ್ಸ್ ಆನ್ ದೇರ್ ಲೈಫ್ ಸ್ಟೈಲ್, ಹೌ ಫಿಸಿಕಲಿ ಯು ಆರ್ ಆ್ಯಕ್ಟಿವ್ ಆ್ಯಂಡ್ ನೀವು ಯಾವ ಮೆಂಟಲ್ ಸ್ಟೇಟಸಲ್ಲಿದ್ದೀರಾ ಇದೆಲ್ಲವೂ ಕೂಡ ಮೆನ್ಸ್ಟ್ರುವಲ್ ಸೈಕಲ್ಲಿಗೆ ಅಫೆಕ್ಟ್ ಆಗುತ್ತೆ. ಸೊ ಏನು ಸ್ಟಡಿ ಮಾಡಿದ್ವಿ ನಾವು, ಮೆನ್ಸ್ಟ್ರುವಲ್ ಸೈಕಲ್ ಯಾಕೆ ಆಗುತ್ತೆ ಮತ್ತು ಹೆಂಗೆ ಆಗುತ್ತೆ. ಯಾಕೆ ಆಗುತ್ತೆ? ಬಿಕಾಸ್ ಇಟ್ ಈಸ್ ಆಲ್ ಡ್ಯೂ ಟು ದೀಸ್ ಹಾರ್ಮೋನ್ಸ್ ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತವೆ. ಸೊ ಈ ಹಾರ್ಮೋನ್ಸಿಂದ ಆಗುವಂತಹ ಏನು ಚೇಂಜಸ್ ಇದ್ದಾವೆ ಓವರಿ ಮತ್ತು ಯುಟರಸ್ನಲ್ಲಿ, ಈ ಚೇಂಜಸ್ನಿಂದ ಆಗುವಂಥದ್ದು ಒಂದು ಮೆನ್ಸ್ಟ್ರುವಲ್ ಸೈಕಲ್. ಸೊ ಈ ಬ್ಲಡ್ ಏನು ರಿಮೂವ್ ಆಗುತ್ತಲ್ಲ ಅದನ್ನು ನಾವು ಮೆನ್ಸಸ್ ಅಂತ ಹೇಳ್ತೀವಿ, ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂತಲೂ ಹೇಳ್ತೀವಿ. ಸೊ ಇಲ್ಲಿವರೆಗೂ ಏನು ಚೇಂಜಸ್ ಎಲ್ಲ ನಾವು ಸ್ಟಡಿ ಮಾಡಿದ್ವಲ್ಲ, ಅಂದರೆ ಫಾಲಿಕಲ್ ಡೆವಲಪ್ ಆಗೋದು, ಇಲ್ಲಿ ರಪ್ಚರ್ ಆಗೋದು, ಕಾರ್ಪಸ್ ಲ್ಯೂಟಿಯಮ್ ಫಾರ್ಮ್ ಆಗೋದು, ಎಗ್ ಇಲ್ಲಿ ಮೂವ್ ಆಗೋದು, ಎಂಡೋಮೆಟ್ರಿಯಮ್ ಬೆಳೆಯೋದು, ಫರ್ಟಿಲೈಸೇಷನ್ ಆಗದೆ ಇರೋದು, ಆಮೇಲೆ ಪೂರ್ತಿ ಅದು ಬ್ಲೀಡಿಂಗ್ ಆಗೋದು. ಸೊ ಇವೆಲ್ಲವೂ ಪ್ರೊಸೆಸನ್ನು ಕೆಲವೊಂದು ಸ್ಪೆಸಿಫಿಕ್ ಫೇಸಸ್ನಲ್ಲಿ ಡಿವೈಡ್ ಮಾಡಿದ್ದಾರೆ. ಅಂದರೆ ಒಂದು ಮೆನ್ಸ್ಟ್ರುವಲ್ ಸೈಕಲ್ನಲ್ಲಿ ಇಷ್ಟೊಂದು ಸ್ಟೆಪ್ಸ್ ಆಗ್ತವೆ, ಕೆಲವೊಂದು ಫೇಸಸ್ ಆಗ್ತವೆ ಅಂತ. ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಕಾನ್ಸೆಪ್ಟ್, ಯಾಕೆ ಮೆನ್ಸ್ಟ್ರುವಲ್ ಸೈಕಲ್ ಆಗುತ್ತೆ ಮತ್ತು ಅದು ಹೆಂಗೆ ಆಗುತ್ತೆ ಅಂತ. ಓಕೆ, ನಾವು ಅಪಾರ್ಟ್ ಫ್ರಮ್ ದಿಸ್ ಮೆನ್ಸ್ಟ್ರುವಲ್ ಸೈಕಲ್ ಎಲ್ಲಿ ಆಗುತ್ತೆ, ನಾವು ದಿಸ್ ಟೇಕ್ಸ್ ಪ್ಲೇಸ್ ಇನ್ ದ ಫೀಮೇಲ್ ಪ್ರೈಮೇಟ್ಸ್ ಅಂತ ನಾವು ಹೇಳ್ತೀವಿ. ನಾವು ಡೋಂಟ್ ಗೆಟ್ ಕನ್ಫ್ಯೂಸ್ ಆಗಬೇಡಿ, ಹೆದರ್ಕೋಬೇಡಿ. ಪ್ರೈಮೇಟ್ಸ್ ಅಂದರೆ ಏನು? ಇವಾಗ ನಾವು ಎನಿಮಲ್ ಕಿಂಗ್ಡಮ್ನಲ್ಲಿ ಅಕಶೇರುಕ ಮತ್ತು ಕಶೇರುಕ ಅಂದರೆ ಇನ್ವರ್ಟಿಬ್ರೇಟ್ಸ್ ಆ್ಯಂಡ್ ವರ್ಟಿಬ್ರೇಟ್ಸ್ ಅಂತ ಕಲ್ತಿದ್ದೀವಿ. ಇನ್ವರ್ಟಿಬ್ರೇಟ್ಸ್ನಲ್ಲಿ ಅವೇ ಪೋರಿಫೆರಾ, ಸಿಲೆಂಟರೇಟಾ, ಪ್ಲಾಥಿಹೆಲ್ಮಂಥಸ್, ಅಸ್ಕಲ್ಮಂಥಸ್, ಅನಿಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಎಕನೋಡೆರ್ಮಟಾ ಇದೆಲ್ಲವೂ ಸ್ಟಡಿ ಮಾಡಿದ್ದೀವಿ. ಕಶೇರುಕಗಳಲ್ಲಿ ಪೈಸಸ್ ಅಂದರೆ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್. ಲಾಸ್ಟ್ ಯಾವುದಿತ್ತು? ಮ್ಯಾಮಲ್. ಸೊ ಈ ಮ್ಯಾಮಲ್ಸ್ ಅಂದರೆ ಸ್ತನಿಗಳು.
ಹೌದಾ? ಸೊ ಈ ಮ್ಯಾಮಲ್ಸ್ನಲ್ಲಿ ಒಂದು ಗ್ರೂಪ್ ಆಫ್ ಮ್ಯಾಮಲ್ಸ್ ಇದೆ, ಅದಕ್ಕೆ ನಾವು ಪ್ರೈಮೇಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಜಗತ್ತಿನ ಮೇಲ್ಗಡೆ ಎಷ್ಟೊಂದು ಮ್ಯಾಮಲ್ಸ್ ಆ್ಯನಿಮಲ್ಸ್ ಇದಾವಲ್ಲ, ಯಾವ್ಯಾವ್ದು ಮ್ಯಾಮಲ್ಸು ಸ್ತನಗಳನ್ನು ಹೊಂದಿರುವಂತಹ, ಮ್ಯಾಮರಿ ಗ್ಲ್ಯಾಂಡ್ಸನ್ನು ಹೊಂದಿರುವಂತಹ ಎಲ್ಲ ಆ್ಯನಿಮಲ್ಸ್, ಕ್ಯಾಟು, ಡಾಗು, ಎಲಿಫೆಂಟು, ಫಾಕ್ಸು, ಹ್ಯೂಮನ್ ಬೀಯಿಂಗ್, ಚಿಂಪಾಂಜಿ, ಗೋರಿಲ್ಲಾ, ಸೊ ಇವೆಲ್ಲವೂ ಮ್ಯಾಮಲ್ಸ್. ಸೊ ಈ ಮ್ಯಾಮಲ್ಸ್ನಲ್ಲಿ ಒಂದು ಗ್ರೂಪ್ ಆಫ್ ಮ್ಯಾಮಲ್ಸ್ ಇದೆ, ಅದನ್ನು ನಾವು ಪ್ರೈಮೇಟ್ಸ್ ಅಂತ ಹೇಳ್ತೀವಿ. ಮತ್ತು ರಿಮೈನಿಂಗ್ ಕೂಡ ಬೇರೆ ಬೇರೆ ಇದ್ದಾವೆ. ಇದು ನಾವು ಟ್ಯಾಕ್ಸಾನಮಿ ಕಲ್ತಿದ್ವಲ್ಲ, ಕಿಂಗ್ಡಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸೊ ಆ ರೀತಿ ಅದರಲ್ಲಿ ಒಂದು ಗ್ರೂಪು ಪ್ರೈಮೇಟ್ಸ್. ನಾವು ವಾಟ್ ಆರ್ ದೀಸ್ ಪ್ರೈಮೇಟ್ಸ್? ಎಕ್ಸಾಂಪಲ್ ಯಾವುದು? ಈ ಪ್ರೈಮೇಟ್ಸ್ನಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಮ್ಯಾನ್, ದೆನ್ ಏಪ್ಸ್, ದೆನ್ ಚಿಂಪಾಂಜಿ. ಓಕೆ, ಏಪ್ಸ್ ಅಂದರೆ ಇಲ್ಲಿ ಮಂಕೀಸ್. ಓಕೆ, ಮಂಕೀಸ್, ಆಮೇಲೆ ಇವನ್ ಗೋರಿಲ್ಲಾಸ್. ಸೊ ಈ ಮೆನಿಸ್ಟ್ರುವಲ್ ಸೈಕಲ್ ಅನ್ನುವಂಥದ್ದು ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೈಮೇಟ್ಸ್, ಫೀಮೇಲ್ ಪ್ರೈಮೇಟ್ಸ್. ಸೊ ಮನುಷ್ಯರಲ್ಲಿ ಮತ್ತು ಗೊರಿಲ್ಲಾನಲ್ಲಿ, ಚಿಂಪಾಂಜಿನಲ್ಲಿ ಆ್ಯಂಡ್ ಮಂಕೀಸ್, ಇವಿಷ್ಟರಲ್ಲಿನೇ ಮೆನಿಸ್ಟ್ರುವಲ್ ಸೈಕಲ್ ಅಂತ ಒಂದು ಪ್ರೊಸೆಸ್ ನಡೆಯುತ್ತೆ ಫೀಮೇಲ್ಸ್ನಲ್ಲಿ. ಈ ಪ್ರೈಮೇಟ್ಸನ್ನು ಬಿಟ್ಟು ಮಿಕ್ಕಿದ್ದೇನು ಆ್ಯನಿಮಲ್ಸ್ ಇದಾವಲ್ಲ, ಅಂದರೆ ಕ್ಯಾಟು, ಡಾಗ್ ಆಗ್ಬೋದು, ಮಿಕ್ಕಿದೆಲ್ಲ ಆ್ಯನಿಮಲ್ಸ್, ಓಕೆ, ಯೂತ್ರಲ್ಲಿ ಮೆನಿಸ್ಟ್ರುವಲ್ ಸೈಕಲ್ ಅಂತ ಆಗೋದಿಲ್ಲ. ಸೊ ಪ್ರೈಮೇಟ್ಸ್ನಲ್ಲಿ ಮೆನಿಸ್ಟ್ರುವಲ್ ಸೈಕಲ್ ಆಯಿತಾ. ನಾನ್ ಪ್ರೈಮೇಟ್ಸ್, ಸೊ ಮ್ಯಾಮಲ್ಸ್ನಲ್ಲಿ ಯಾವ್ಯಾವು ನಾನ್ ಪ್ರೈಮೇಟ್ಸ್ ಇದಾವಲ್ಲ, NON, ನಾನ್ ಪ್ರೈಮೇಟ್ಸ್. ಓಕೆ, ಈ ನಾನ್ ಪ್ರೈಮೇಟ್ಸ್ನಲ್ಲಿ ಅಲ್ಲಿಯೂ ಕೂಡ ಫೀಮೇಲ್ಸ್ನಲ್ಲಿ ಒಂದು ಪ್ರೊಸೆಸ್ ಆಗುತ್ತೆ, ಒಂದು ಬಯಾಲಜಿಕಲ್ ಆ್ಯಂಡ್ ಫಿಸಿಯಾಲಜಿಕಲ್ ಒಂದು ಪ್ರೊಸೆಸ್ ಆಗುತ್ತೆ. ಅದನ್ನು ನಾವು ಮೆನಿಸ್ಟ್ರುವಲ್ ಸೈಕಲ್ ಅಂತ ಹೇಳೋದಿಲ್ಲ, ವಿ ಕಾಲ್ ಇಟ್ ಆಸ್ ಅ ಇಸ್ಟ್ರಸ್ ಸೈಕಲ್. ಇಸ್ಟ್ರಸ್. ಓಕೆ ಓಕೆ, ಸೊ ಮ್ಯಾಮಲ್ಸ್ನಲ್ಲಿ ಪ್ರೈಮೇಟ್ಸ್ ಮತ್ತು ನಾನ್ ಪ್ರೈಮೇಟ್ಸ್. ಪ್ರೈಮೇಟ್ಸ್ನಲ್ಲಿ ಮೆನಿಸ್ಟ್ರುವಲ್ ಸೈಕಲ್ ಆಗುತ್ತೆ, ಅಂದರೆ ಏಪ್ಸ್, ಚಿಂಪಾಂಜೀಸ್, ಇವನ್ ಮ್ಯಾನ್. ಆ್ಯಂಡ್ ನಾನ್ ಪ್ರೈಮೇಟ್ಸ್ನಲ್ಲಿ ಇಸ್ಟ್ರಸ್ ಸೈಕಲ್ ಆಗುತ್ತೆ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೆನಿಸ್ಟ್ರುವಲ್ ಸೈಕಲ್ ಆ್ಯಂಡ್ ಇಸ್ಟ್ರಸ್ ಸೈಕಲ್? ನೀವು ಹೈಯರ್ ಸ್ಟಡೀಸಿಗೆ ಹೋದರೆ ಫುಲ್ ಅದನ್ನ ಕಲಿತೀರಿ, ಇವನ್ MSc ಕೂಡ. ಇಲ್ಲಿ ಕ್ವಿಕ್ಕಾಗಿ ನಿಮಗೆ ಅರ್ಥ ಆಗಲಿಕ್ಕೆ ಹೇಳಬೇಕಂದ್ರೆ, ಮೆನಿಸ್ಟ್ರುವಲ್ ಸೈಕಲ್ನಲ್ಲಿ ಇದೇನು ಚೇಂಜಸ್ ಆದಾಗ ಎಂಡೋಮೆಟ್ರಿಯಮ್ ಬೆಳೆದಿರುತ್ತೆ, ಅದು ಬಾಡಿಯಿಂದ there will be a menstrual bleeding. ಸೊ ಈ ಎಂಡೋಮೆಟ್ರಿಯಮ್ ಏನು ಬೆಳೆದಿತ್ತಲ್ಲ, ಅದನ್ನು ನಾವು ಬಾಡಿಯಿಂದ ಹೊರಗಡೆ ಹಾಕಿಬಿಡ್ತೀವಿ. ಎಲ್ಲಿ? ಮೆನಿಸ್ಟ್ರುವಲ್ ಸೈಕಲ್ನಲ್ಲಿ. ಇಸ್ಟ್ರಸ್ ಸೈಕಲ್ನಲ್ಲಿ ಡಾಗ್ ಮತ್ತು ಕ್ಯಾಟ್ಸ್ನಲ್ಲೆಲ್ಲ ಏನಾಗುತ್ತೆ ಅಂದರೆ, ಅಲ್ಲಿಯೂ ಕೂಡ ಓವರಿ ಒಳಗಡೆ ಚೇಂಜಸ್ ಆಗ್ತಾ ಇರ್ತವೆ, ಯುಟರಸ್ ಒಳಗಡೆ ಚೇಂಜಸ್ ಆಗ್ತಾ ಇರ್ತವೆ. ಬಟ್ ಫರ್ಟಿಲೈಸೇಷನ್ ಆಗಲಿಲ್ಲ ಅಂದರೆ ಇದೇನು ಎಂಡೋಮೆಟ್ರಿಯಮ್ ಬೆಳೆದಿತ್ತಲ್ಲ, ಆ ಎಂಡೋಮೆಟ್ರಿಯಮ್ನ ಈ ಎನಿಮಲ್ಸು ಹೊರಗಡೆ ಬ್ಲೀಡ್ ಮಾಡೋದಿಲ್ಲ, ಅದನ್ನು ಹೊರಗಡೆ ಹಾಕೋದಿಲ್ಲ. ಇನ್ಸ್ಟೆಡ್ ಇದೇನು ಎಂಡೋಮೆಟ್ರಿಯಮ್ ಇತ್ತಲ್ಲ, ಅದಲ್ಲೇ ಕಟ್ ಆಗಿ, ಅಂದರೆ ಡಿಜನ್ರೇಟ್ ಆಗಿ ಆಲ್ರೆಡಿ ಫಾರ್ಮ್ ಆಗಿದೆ, ಅದು ಡಿಜನ್ರೇಟ್ ಆಗಿ ಬಾಡಿ ಒಳಗಡೆನೇ ಅದು ಅಬ್ಸಾರ್ಬ್ ಆಗಿಬಿಡುತ್ತೆ. ಬಾಡಿ ಒಳಗಡೆ ಇಲ್ಲೇನು ಎಂಡೋಮೆಟ್ರಿಯಮ್ ಬೆಳೆದಿತ್ತಲ್ಲ, ಅದು ಅಬ್ಸಾರ್ಬ್ ಆಗಿಬಿಡುತ್ತೆ. ಸೊ ನಮ್ಮ ಬಾಡಿ ಒಳಗಡೆ ಯಾಕೆ ಅದು ಅಬ್ಸಾರ್ಬ್ ಆಗೋದಿಲ್ಲ? ಯಾಕಂದರೆ ಇವನ್ ಇಷ್ಟು ಬ್ಲಡ್ಡನ್ನು ಸೇವ್ ಮಾಡ್ದಂಗೆ ಆಗುತ್ತಲ್ಲ. ಸೊ ವೈ ಇನ್ ಕೇಸ್ ಆಫ್ ಪ್ರೈಮೇಟ್ಸ್ ದೇರ್ ವೋಂಟ್ ಬಿ ಎನಿ ಅಬ್ಸಾರ್ಪ್ಷನ್? ಬಿಕಾಸ್ ಈ ನಾನ್ ಪ್ರೈಮೇಟ್ಸ್ ಆ್ಯಂಡ್ ಅನಿಮಲ್ಸ್ ಇದ್ದಾವಲ್ಲ, ಲೈಕ್ ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್, ಅವ್ರದ್ದು ಎಂಡೋಮೆಟ್ರಿಯಮ್ ಲೈನಿಂಗ್ ಏನಿದೆಯಲ್ಲ, ಅದು ತುಂಬ ಥಿನ್ನಾಗಿರುತ್ತೆ, ಅಂದರೆ ತುಂಬ ತೆಳುವಾಗಿರುತ್ತೆ. ಸೊ ಥಿನ್ನಾಗಿತ್ತು ಅಂತಂದರೆ ಅದು ಈಸಿಯಾಗಿ ಬ್ರೇಕ್ ಡೌನ್ ಆಗಿ ಅಬ್ಸಾರ್ವ್ ಆಗಿಬಿಡ್ಬೋದು. ಬಟ್ ವೇರ್ ಆ್ಯಸ್ ಇನ್ ಆರ್ ಕೇಸ್, ನಮ್ಮದು ಎಂಡೋಮೆಟ್ರಿಯಮ್ ಲೈನಿಂಗ್ ಇಟ್ ಈಸ್ ವೆರಿ ವೆರಿ ಥಿಕ್. ಸೊ ಥಿಕ್ ಆಗಿತ್ತು ಅಂದರೆ ಅದು ಬ್ರೇಕ್ ಡೌನ್ ಆಗಿ ಅಬ್ಸಾರ್ಬ್ ಆಗಲಿಕ್ಕೆ ತುಂಬ ಕಷ್ಟ. ಅದಕ್ಕೇನಾಗುತ್ತೆ, ಬಾಡಿ ಏನು ಮಾಡುತ್ತೆ, ಅದನ್ನು ಹೊರಗಡೆ ಹಾಕ್ಬಿಡುತ್ತೆ. ಸೊ ಅದರದ್ದು ಏನು ಪರ್ಪಸ್ ಇತ್ತಲ್ಲ, ಅದು ಫಾರ್ಮ್ ಆಗಲಿಕ್ಕೆ ಒಂದು ರೀಸನ್ ಇತ್ತಲ್ಲ, ಆ ರೀಸನ್ನಿಗೆ ಕರೆಕ್ಟಾಗಿ ಝೈಗೋಟ್ ಸಿಗಲಿಲ್ಲ ಅಂತಂದರೆ ನಮ್ಮ ಬಾಡಿ ಅದನ್ನು ಹೊರಗಡೆ ಹಾಕ್ಬಿಡುತ್ತೆ. ಸೊ ಮೇನ್ ಡಿಫ್ರೆನ್ಸ್ ಮೆನಿಸ್ಟ್ರುವಲ್ ಸೈಕಲ್ ಆ್ಯಂಡ್ ಆಯಿಸ್ಟ್ರಸ್ ಸೈಕಲ್. ಈಸ್ಟ್ರಸ್ ಸೈಕಲ್ ಅಂತಾರೆ, ಆಯಿಸ್ಟ್ರಸ್ ಸೈಕಲ್ಲು ಅಂತಾರೆ. ಮೆನಿಸ್ಟ್ರುವಲ್ ಸೈಕಲ್ನಲ್ಲಿ ಮೆನಿಸ್ಟ್ರುವಲ್ ಬ್ಲೀಡಿಂಗ್ ಆಗುತ್ತೆ, ಬಟ್ ಆಯಿಸ್ಟ್ರಸ್ ಸೈಕಲ್ನಲ್ಲಿ ಎಂಡೋಮೆಟ್ರಿಯಮ್ ವಿಲ್ ಬಿ ರೀಅಬ್ಸಾರ್ಬ್ಡ್ ಇನ್ ಟು ದ ಬಾಡಿ. ಇದು ಮೇನ್ ಡಿಫ್ರೆನ್ಸ್. ಓಕೆ, ಅದಕ್ಕೆ ನಮಗೆ ಡಾಗ್ ಮತ್ತು ಕ್ಯಾಟ್ಸ್ನಲ್ಲಿ ಮೆನಿಸ್ಟ್ರುವಲ್ ಬ್ಲೀಡಿಂಗ್ ಅಂತ ಯೂಶ್ವಲಿ ಇರೋದಿಲ್ಲ. ಇದು ಒಂದು ಪಾರ್ಟು. ನೆಕ್ಸ್ಟ್ ಪಾರ್ಟ್ ಏನು ಅಂತಂದರೆ, ಇಲ್ಲಿ 11 to 13 ಇಯರ್ಸಿಗೆ ಗರ್ಲ್ಸ್ನಲ್ಲಿ ಪ್ಯೂಬರ್ಟಿ ಹಿಟ್ಟಾಗಿ ಇದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಒಂದು ಸತಿ ಸ್ಟಾರ್ಟ್ ಆಯಿತು ಅಂದರೆ ಅದು ಮತ್ತೆ ರಿಪೀಟೆಡ್ ಆಗಿ, ಒಂದು ಸತಿ ಎಂಡೋಮೆಟ್ರಿಯಮ್ ಬ್ಲೀಡ್ ಆಗಿ ಹೊರಗಡೆ ಹೋಯಿತು ಅಂತಂದರೆ
ಅಗೇನ್ FSH ಆ್ಯಂಡ್ LH ಮತ್ತೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಓವರಿಯನ್ನು, ಮತ್ತೆ ಫಾಲಿಕಲ್ ಗ್ರೋತ್ ಆಗುತ್ತೆ, ಮತ್ತು ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ಫೀಮೇಲ್ಸ್ದು ಫುಲ್ ಲೈಫ್ ಸ್ಪ್ಯಾನ್ ತಗೊಂಡ್ರೆ ಇನ್ ಕೇಸ್ ಆಫ್ ಪ್ರೈಮೇಟ್ಸ್, ನೋ ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಫೀಮೇಲ್ಸ್ದು ಬರ್ತ್ ಪಾಯಿಂಟ್ ಆ್ಯಂಡ್ ಡೆತ್ ಪಾಯಿಂಟ್. ಓಕೆ, ಬರ್ತ್ ಪಾಯಿಂಟ್ ಆದಮೇಲೆ ಅಂದರೆ ಬರ್ತಿಗೆ 1 to 2 lakh ಫಾಲಿಕಲ್ಸನ್ನು ಇಟ್ಕೊಂಡು ಬರ್ತ್ ಆದಮೇಲೆ ಈ ಗರ್ಲ್ ಚೈಲ್ಡು ಪ್ಯೂಬರ್ಟಿಯನ್ನು ಅಟೇನ್ ಮಾಡ್ತಾಳೆ. ಹೌದಾ, ಪ್ರೌಢಾವಸ್ಥೆಗೆ ಬಂದ ಮೇಲೆ ಇಲ್ಲೇನಿದೆ 40 to 60,000 ಫಾಲಿಕಲ್ಸ್ ಇರ್ತವೆ. ಸೊ ಪ್ಯೂಬರ್ಟಿ ಹಿಟ್ ಆದಮೇಲೆ ಈ ಪ್ರೊಸೆಸ್ಸು ಸ್ಟಾರ್ಟ್ ಆಗಿ ಫಸ್ಟ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಅಂದರೆ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಮೆನಾರ್ಕ್ ಅಂತ ಹೇಳ್ತೀವಿ. ಮೆನಾರ್ಕ್. ಓಕೆ, ವಾಟ್ ಈಸ್ ದಿಸ್ ಮೆನಾರ್ಕ್? ಇಟ್ ಈಸ್ ದ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್, ಫಸ್ಟ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್, ಬಿಗಿನಿಂಗ್ ಆಫ್ ದ ಮೆನ್ಸ್ಟ್ರುವಲ್ ಸೈಕಲ್, ಹೆಂಗಾದರೂ ಹೇಳ್ಬೋದು. ಸೊ ಬರ್ತಿಂದ ಪ್ಯೂಬರ್ಟಿವರೆಗೂ ಫಾಲಿಕಲ್ಸ್ ಅಲ್ಲೇ ಅರೆಸ್ಟ್ ಆಗಿರ್ತವೆ, ಗ್ರೋತ್ ಇನ್ನೂ ಸ್ಟಾರ್ಟ್ ಆಗಿರೋದಿಲ್ಲ. ಸೊ ಪ್ಯೂಬರ್ಟಿ ಹಿಟ್ ಆಯಿತು ಅಂದರೆ ಹಾರ್ಮೋನಲ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಹಾರ್ಮೋನ್ಸ್ ಹೋಗಿ ಈ ಪ್ರೊಸೆಸ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತವೆ. ಸೊ ಅದರಲ್ಲಿ ಸ್ಟಿಮ್ಯುಲೇಟ್ ಆದಮೇಲೆ ಫಸ್ಟ್ ಬರುವಂತಹ ಮೆನ್ಸ್ಟ್ರುವಲ್ ಸೈಕಲಿಗೆ ನಾವು ಮೆನಾರ್ಕ್ ಅಂತ ಹೇಳ್ತೀವಿ. ಸೊ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಆಗಲಿಕ್ಕೆ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ಬೋದು, ಅಥವಾ ಟಿಪಿಕಲಿ ಅಂತಲೂ ಹೇಳ್ಬೋದು. ಜನರಲ್ ಆಗಿ 28 days ಬೇಕಾಗುತ್ತೆ. ಅಂದರೆ ಈ ಓವರಿ ಸ್ಟಿಮ್ಯುಲೇಟ್ ಆಗಿ, ಫಾಲಿಕಲ್ ಗ್ರೋತ್ ಆಗಿ, ಓವ್ಯುಲೇಷನ್ ಆಗಿ, ಎಂಡೋಮೆಟ್ರಿಯಮ್ ಬೆಳೆದು ಅಲ್ಲಿ ಫರ್ಟಿಲೈಸೇಷನ್ ಆಗಲಿಲ್ಲ ಅಂದರೆ ಎಂಡೋಮೆಟ್ರಿಯಮ್ 3 to 5 days ಅಥವಾ 1 to 5 days ಟೈಮಲ್ಲಿ ಅದೆಲ್ಲ ಎಂಡೋಮೆಟ್ರಿಯಮ್ನ ಹೊರಗಡೆ ಹಾಕಿ ಫ್ರೆಶ್ ಸೈಕಲನ್ನು ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ಟಿಪಿಕಲ್ ಆಗಿ 28 days. ಅಗೇನ್ it varies from person to person, girl to girl, depending on our lifestyle. ನಾವು ಫಿಸಿಕಲಿ ಹೆಂಗೆ ಆ್ಯಕ್ಟಿವ್ ಇದ್ದೀವಿ, ನಮ್ಮದು ಫುಡ್ ಸ್ಟೈಲ್ ಹೆಂಗಿದೆ, ಫುಡ್ ಹ್ಯಾಬಿಟ್ಸ್ ಹೆಂಗಿದೆ, ಲೈಫ್ ಸ್ಟೈಲ್ ಹೆಂಗಿದೆ, ಆಮೇಲೆ ಮೆಂಟಲಿ ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅಥವಾ ಡಿಪ್ರೆಸ್ ಆಗಿದ್ದೀವೋ, ಸ್ಟ್ರೆಸ್ಫುಲ್ ಆಗಿದ್ದೀವೋ ತುಂಬ. ಸೊ ಇದೆಲ್ಲವೂ ಮ್ಯಾಟರನ್ನು ಇಟ್ಕೊಂಡು ಕೆಲವೊಬ್ಬರಲ್ಲಿ 30 days ಒಂದ್ಸತಿ ಸೈಕಲ್ ಆಗ್ಬೋದು, ಕೆಲವೊಬ್ಬರಿಗೆ 35 ಆಗ್ಬೋದು, ಕೆಲವೊಬ್ಬರಿಗೆ ಇನ್ನೂ 25 days ಸೈಕಲ್ ಮತ್ತೆ ಸ್ಟಾರ್ಟ್ ಆಗ್ಬೋದು. ಸೊ ಟಿಪಿಕಲ್ ಆಗಿ ನಾವು 28 days ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎವ್ರಿ 28 days ಈ ಸೈಕಲ್ಲು ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಒಂದ್ಸತಿ ಪ್ಯೂಬರ್ಟಿ ಸ್ಟಾರ್ಟ್ ಆಯಿತು ಅಂದರೆ, ಮೆನಾರ್ಕ್ ಆಯಿತು ಅಂದರೆ, ಎವ್ರಿ ಮಂತು ಸೈಕಲ್ ರಿಪೀಟ್ ಆಗ್ತಾ ನಾವು at some age of our lifetime, this menstrual cycle will stop occurring. Now that we call it as a menopause. ಇದನ್ನು ನಾವು ಸಾಕಷ್ಟು ಬಾರಿ ಕೂಡ ಕೇಳಿರ್ತೀವಿ, ಮದರಲ್ಲಿ ಅಥವಾ ಆಂಟಿನಲ್ಲಿ, ಚಿಕ್ಕಮ್ಮನಲ್ಲಿ, ಎಲ್ಲರ ಕಡೆ. ಸೊ ಮೆನೋಪಾಸ್ ಹಿಟ್ ಆಯಿತು ಅಂತ. ಸೊ ವಾಟ್ ಡಸ್ ದಿಸ್ ಮೆನೋಪಾಸ್? ನಾವು ಜಸ್ಟ್ ನಮಗಿಲ್ಲಿ ಅರ್ಥ ಆಗಲಿಕ್ಕೆ, ಈ ಗರ್ಲಲ್ಲಿ ನಾವೆಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ, 11th ಇಯರಿಗೆ ಆ ಗರ್ಲಿದ್ದು ಫಸ್ಟ್ ಬರ್ಡೇ, ಸೆಕೆಂಡ್ ಬರ್ಡೇ, ಥರ್ಡ್ ಬರ್ಡೇ, ಸೊ ಹಾಗೆ 11th ಇಯರಿಗೆ ಪ್ಯೂಬರ್ಟಿ ಹಿಟ್ಟಾಗಿ ಮೆನಾರ್ಕ್ ಆಗಿದೆ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ 11th ಇಯರಿಗೆ ಸ್ಟಾರ್ಟ್ ಆಗಿ ಎವ್ರಿ ಮಂತು ಮೆನ್ಸ್ಟ್ರುವಲ್ ಸೈಕಲ್ ಆಗ್ತಾ ಜನರಲ್ ಆಗಿ 40 to 50 yearsಗೆ ಮೆನೋಪಾಸ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಮೆನೋಪಾಸ್ ಇಲ್ಲಿ ಬರೋಣ, ಮತ್ತು ನೀವು ಡೆತ್ತೇ 40 yearsಗೆ ಅಂತ ಕನ್ಸಿಡರ್ ಮಾಡೋದು ಬೇಡ. ಸೊ ಇಲ್ಲಿ 40 to 50 yearsಗೆ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾಪ್ ಆಗುತ್ತೆ. ಸೊ ನಾವಿಲ್ಲಿ ಇಮ್ಯಾಜಿನರಿ ಏನು ಗರ್ಲ್ ಡಿಸ್ಕಸ್ ಮಾಡ್ತಾ ಇದ್ದೀವಿ, 11th ಇಯರ್ಗೆ ಮೆನಾರ್ಕ್ ಸ್ಟಾರ್ಟ್ ಆಗಿ 51 years ಇದ್ದಾಗ ಆಕೆದು ಮೆನೋಪಾಸ್ ಆಗುತ್ತೆ ಅಂತ ಜಸ್ಟ್ ಕನ್ಸಿಡರ್ ಮಾಡೋಣ. ಸೊ 11th ಇಯರಿಗೆ ಸ್ಟಾರ್ಟ್ ಆಗಿ 51st ಅಲ್ಲಿವರೆಗೂ ಮೆನ್ಸ್ಟ್ರುವಲ್ ಸೈಕಲ್ ಆಯಿತು ಅಂದರೆ ಟೋಟಲ್ ಆಗಿ ಎಷ್ಟು ವರ್ಷ ಅವಳ ಲೈಫ್ ಸ್ಪ್ಯಾನಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಆಯಿತು? 11th to 51 ಅಂತಂದರೆ 11, 21, 31, 41, 51 ಅಂದರೆ ಒಂದು 40 yearsವರೆಗೂ ಆ ಲೇಡಿನಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಆಗ್ತಾಯಿತ್ತು ಅಂತ. ಹೌದಾ? ನಾವು 40 years ಅಂತಂದರೆ ಎಷ್ಟು ಮಂತ್ ಆಯಿತು? ಯಾಕಂದರೆ ನಾವು 28 days ಅಂದರೆ ಜನರಲ್ ಆಗಿ 1 month ಅಂತ ಕನ್ಸಿಡರ್ ಮಾಡಿಬಿಡ್ತೀವಿ. ಸೊ ಹೇಗೆ 28 days ಅಂದರೆ 1 month, ಸೊ 1 month ಅಂದರೆ 1 cycle, ಇದು ನಮಗೆ ಜನರಲ್ ಆಗಿ ಗೊತ್ತಿದೆ. ಸೊ 40 years ಅಂದರೆ ಇಲ್ಲಿ ಎಷ್ಟು ಮಂತ್ ಆಯಿತು? 1 yearಗೆ 12 months ಆಯಿತಾ? ಸೊ 40 yearsಗೆ ಎಷ್ಟಾಗಬೇಕು? 40 yearsಗೆ 12 4s 48. ಸೊ 480
So 480 months this girl has undergone menstrual changes. ಅರ್ಥ ಆಯ್ತಾ ಇದು ಕ್ಯಾಲ್ಕುಲೇಷನ್ನು? ಜಸ್ಟ್ ಇಮ್ಯಾಜಿನ್. ಸೊ 11th ಇಯರ್ಗೆ ಮನಾಕ್ ಸ್ಟಾರ್ಟ್ ಆಗಿತ್ತು, 51 ಇಯರ್ಸ್ವರೆಗೂ ಮೆನ್ಸ್ಟ್ರುವಲ್ ಸೈಕಲ್ ಆಗಿ ಮೆನೋಪಾಸ್ ಆಯಿತು. ಸೊ ಟೋಟಲ್ ಆಗಿ ಅವಳ ಲೈಫ್ ಸ್ಪ್ಯಾನಲ್ಲಿ ಅವಳು 40 ಇಯರ್ಸ್ವರೆಗೂ ಮೆನ್ಸ್ಟ್ರುವಲ್ ಸೈಕಲ್ ಚೇಂಜಸ್ ಆಗಿದೆ. ಸೊ 40 ಇಯರ್ಸ್ ಅಂತಂದರೆ ಎಷ್ಟು ಮಂತ್ ಆಯಿತು? 40 ವರ್ಷದಲ್ಲಿ ಎಷ್ಟು ತಿಂಗಳಾಯಿತು? 480 ಮಂತ್ಸ್ ಆಯಿತು. ಸೊ ಒಂದು ಮಂತಿಗೆ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಅಂದರೆ ಸಿ ಹಿಯರ್, ಒಂದು ಮಂತಿಗೆ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಅಂತಂದರೆ ಟೋಟಲ್ ಅವಳ ಲೈಫ್ ಸ್ಪ್ಯಾನಲ್ಲಿ ಎಷ್ಟು ಮೆನ್ಸ್ಟ್ರುವಲ್ ಸೈಕಲ್ಸ್ ಆಯಿತು? 480 ಮೆನ್ಸ್ಟ್ರುವಲ್ ಸೈಕಲ್ಸ್. ಅರ್ಥ ಆಯ್ತಾ ಇದು? ಯಾಕಂದರೆ 1 ಮಂತ್ ಅಂದರೆ 1 ಸೈಕಲ್. ಸೊ 480 ಮಂತ್ಸ್ ಅಂದರೆ 480 ಮೆನ್ಸ್ಟ್ರುವಲ್ ಸೈಕಲ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್, 480 ಮೆನ್ಸ್ಟ್ರುವಲ್ ಸೈಕಲ್ಸ್ ಅಂದರೆ 1 ಸೈಕಲಿಗೆ 1 ಎಗ್ ರಿಲೀಸ್ ಆದರೆ 480 ಸೈಕಲ್ಸಿಗೆ 480 ಎಗ್ಸ್ ರಿಲೀಸ್ ಆಗಿರ್ತವೆ ಅಂತ ಅರ್ಥ. ಅರ್ಥ ಆಯ್ತಾ ಇದು ಕ್ಯಾಲ್ಕುಲೇಷನ್ನು? ಸೊ ಸಿ ಹಿಯರ್, ನಾವು ಹಿಯರ್ ಇಸ್ ಸಮ್ ಟ್ರಿಕ್. ಮೆನಾರ್ಕಿಗೆ ಪ್ಯೂಬರ್ಟಿಗೆ 40,000 to 60,000 ಏನು ಫಾಲಿಕಲ್ಸ್ ಇದ್ವಲ್ಲ, ಇಷ್ಟು ಫಾಲಿಕಲ್ಸ್ನಲ್ಲಿ ಜಸ್ಟ್ 480 ಫಾಲಿಕಲ್ಸ್ ಅಷ್ಟೇ ಮ್ಯಾಚ್ಯೂರ್ ಆಗಿ 480 ಎಗ್ಸು ಜನ್ರೇಟ್ ಆಗಿದ್ದಾವೆ. ಮಿಕ್ಕಿದ ಎಲ್ಲ ಫಾಲಿಕಲ್ಸು ಏನಾಗಿರ್ತವೆ, ಇವನ್ 6 to 7 ಇಂದ 1 to 2 ಬರಬೇಕಾದ್ರೆ ಅಲ್ಲಿ ಫಾಲಿಕ್ಯುಲರ್ ಡೆತ್ ಅಂದರೆ ಫಾಲಿಕ್ಯುಲರ್ ಅಟ್ರೇಷಿಯಾ ಆಗಿರುತ್ತೆ. ಓಕೆ, ಕನ್ಫ್ಯೂಸ್ ಆಗಲೇಬಾರ್ದು. ಇಷ್ಟು ನಂಬರ್ ಯಾಕೆ ಡಿಕ್ರೀಸ್ ಆಯ್ತು ಇಲ್ಲಿ? ಯಾಕಂದರೆ ಸಾಕಷ್ಟು ಫಾಲಿಕಲ್ಸು ಬಾಡಿ ಒಳಗಡೆನೆ ಅವು ಡಿಸ್ಇಂಟಿಗ್ರೇಟ್ ಆಗ್ತಾ ಇರ್ತವೆ, ಡಿಜನ್ರೇಟ್ ಆಗ್ತಾ ಇರ್ತವೆ. ಈ 40 to 60,000 ಏನು ಇಲ್ಲಿ ಫಾಲಿಕಲ್ಸ್ ಇದಾವಲ್ಲ, ಇಲ್ಲೇನಾಗುತ್ತೆ, FSH ಮತ್ತು LH ಹಿಟ್ ಆದಮೇಲೆ, ಲಿಸನ್ ಕೇರ್ಫುಲ್ಲಿ, FSH ಆ್ಯಂಡ್ LH ಹಿಟ್ ಆದಮೇಲೆ ಈ 40 to 60,000 ಫಾಲಿಕಲ್ಸ್ನಲ್ಲಿ ಸಮ್ ಸೆಟ್ ಆಫ್ ಫಾಲಿಕಲ್ಸ್ ಅಂದರೆ ಒಂದು 10-20 ಫಾಲಿಕಲ್ಸ್ ಅಷ್ಟೇ ಸ್ಟಿಮ್ಯುಲೇಟ್ ಆಗಿ ಅವು ತಮ್ಮ ಗ್ರೋತನ್ನು ಸ್ಟಾರ್ಟ್ ಮಾಡ್ತವೆ. ಆ ಸೆಟ್ ಆಫ್ ಫಾಲಿಕಲ್ಸ್ 10 to 20 ಫಾಲಿಕಲ್ಸ್ನಲ್ಲಿ ಒಂದು ಫಾಲಿಕಲ್ ಮಾತ್ರ ಕಂಪ್ಲೀಟಾಗಿ ಮ್ಯಾಚ್ಯೂರ್ ಆಗಿ ಗ್ರಾಫಿಯನ್ ಫಾಲಿಕಲ್ ಸ್ಟೇಜ್ವರೆಗೂ ಬರುತ್ತವೆ. ಮಿಕ್ಕಿದೆಲ್ಲ ಫಾಲಿಕಲ್ಸು ಮಧ್ಯದಲ್ಲೇ ಅವು ಕೂಡ ಡೆತ್ ಆಗಿಬಿಡ್ತವೆ. ಸೊ ಇದು ಯಾಕೆ ಆಗುತ್ತೆ ಅಂತ ಇನ್ನೂ ಗೊತ್ತಾಗಿಲ್ಲ. ಸೊ ನೀವೇನಾದರೂ ಬಯಾಲಜಿ ಫೀಲ್ಡ್ನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅಂದರೆ ಡಿಸ್ಕವರಿ ಮಾಡ್ಬೋದು, ಯಾಕೆ ಓನ್ಲಿ 1 ಫಾಲಿಕಲ್ ಪರ್ ಮಂತು ಮ್ಯಾಚೂರ್ ಆಗುತ್ತೆ, ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ ಅಂತ. ಸೊ 40 to 60,000 ಫಾಲಿಕಲ್ಸ್ನಲ್ಲಿ ಎವ್ರಿ ಸೈಕಲ್ಲಿಗೆ ಅಂದರೆ ಎವ್ರಿ ಮಂತಿಗೆ ಒಂದು 10-20 ಫಾಲಿಕಲ್ಸ್ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತವೆ. ಅದರಲ್ಲಿ ಒಂದು ಪೂರ್ತಿ ಮುಂದಕ್ಕೆ ಹೋಗಿ ಡೆವಲಪ್ ಆಗಿ ಎಗ್ಗನ್ನು ರಿಲೀಸ್ ಮಾಡುತ್ತೆ. ಪ್ರೊಸೆಸ್ ಅಲ್ಲಿ ಆ ಎಗ್ಗದೇನಾದರೂ ಫರ್ಟಿಲೈಸೇಷನ್ ಆಯಿತು ಅಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ದೇರ್ ಓಂಟ್ ಬಿ ಎನಿ ಮೆನ್ಸ್ಟ್ರುವಲ್ ಸೈಕಲ್, ರಿಮೆಂಬರ್. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ 9 ಮಂತ್ಸ್ನಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಬಿಕಾಸ್ ಮೆನ್ಸ್ಟ್ರುವಲ್ ಸೈಕಲ್ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಫಾರ್ಮ್ ಆಯಿತು ಅಂದರೆ ಕಾರ್ಪಸ್ ಲ್ಯೂಟಿಯಮ್ ಸ್ಟ್ರಾಂಗ್ ಆಗುತ್ತೆ. ಸೊ ಈ ಝೈಗೋಟು ಇಂಪ್ಲಾಂಟ್ ಆಯಿತು ಅಂತಂದರೆ ಕಾರ್ಪಸ್ ಲ್ಯೂಟಿಯಮ್ಮು ಓವರಿ ಒಳಗಡೆ ಹಾಗೆ ಉಳಿದು 9 ಮಂತ್ಸ್ವರೆಗೂ ಪ್ರೊಜೆಸ್ಟ್ರಾನನ್ನು ರಿಲೀಸ್ ಮಾಡ್ತಾನೆ ಇರುತ್ತೆ. ಪ್ರೊಜೆಸ್ಟ್ರಾನ್ ರಿಲೀಸ್ ಆದಂಗೆ ಈ ಎಂಡೋಮೆಟ್ರಿಯಮ್ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಎಂಡೋಮೆಟ್ರಿಯಮ್ ಸ್ಟ್ರಾಂಗ್ ಆಯಿತು ಅಂದರೆ ಪೂರ್ತಿ 9 ಮಂತ್ಸ್ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ಪ್ರೆಗ್ನೆನ್ಸಿ ಇಲ್ಲ ಅಂತಂದರೆ ಕಾರ್ಪಸ್ ಲ್ಯೂಟಿಯಮ್ಮು ಅಲ್ಲೇ ಡಿಸ್ಇಂಟಿಗ್ರೇಟ್ ಆಗಿ ಕಾರ್ಪಸ್ ಆಲ್ಬಿಕನ್ಸ್ ಆಗಿಬಿಡುತ್ತೆ. ಕಾರ್ಪಸ್ ಲ್ಯೂಟಿಯಮ್ ಇಲ್ಲ ಅಂತಂದರೆ ಪ್ರೊಜೆಸ್ಟ್ರಾನ್ ಹಾರ್ಮೋನು ಸಿಗೋದಿಲ್ಲ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇಲ್ಲ ಅಂತಂದರೆ ಎಂಡೋಮೆಟ್ರಿಯಮ್ಮು ಕೊಲ್ಯಾಪ್ಸ್ ಆಗಿ ಅದು ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಜೊತೆ ಹೋಗ್ಬಿಡುತ್ತೆ. ಹೇಗೆ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಇದ್ದಾವೆ ನೋಡಿ. ಓಕೆ, ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಇರೋದಿಲ್ಲ. ಯಾಕಂದರೆ ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡುವಂತಹ ಕಾರ್ಪಸ್ ಲ್ಯೂಟಿಯಮ್ ಏನಿದೆ ಓವರಿನಲ್ಲಿ ಅದು ಪ್ರೊಜೆಸ್ಟ್ರಾನನ್ನು ರಿಲೀಸ್ ಮಾಡುತ್ತೆ. ಪ್ರೊಜೆಸ್ಟ್ರಾನು ಎಂಡೋಮೆಟ್ರಿಯಮನ್ನು ಸ್ಟ್ರಾಂಗ್ ಆಗಿ ಹಿಡಿದಿಟ್ಕೊಳ್ಳುತ್ತೆ ಇಂಪ್ಲಾಂಟೇಷನ್ನಿಗೆ. ಸೊ ಪ್ರೊಜೆಸ್ಟ್ರಾನ್ ಇರೋವರೆಗೂ ಎಂಡೋಮೆಟ್ರಿಯಮ್ ಇರುತ್ತೆ. ಎಂಡೋಮೆಟ್ರಿಯಮ್ ಇರೋವರೆಗೂ ಮೆನ್ಸ್ಟ್ರುವಲ್ ಸೈಕಲ್ ಆಗೋದಿಲ್ಲ. ಎಂಡೋಮೆಟ್ರಿಯಮ್ ಪೂರ್ತಿ ಬ್ಲೀಡ್ ಆಗೋಕ್ಕೆ ಸ್ಟಾರ್ಟ್ ಆದ್ರೇ ಅಲ್ಲೇ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಆಗೋದು. ಅದಕ್ಕೆ ನೋಡಿ, ಡೆಲಿವರಿ ಆದಮೇಲೆ ಕಾರ್ಪಸ್ ಲ್ಯೂಟಿಯಮ್ ಹೋಗ್ಬಿಡುತ್ತೆ. ಕಾರ್ಪಸ್ ಲ್ಯೂಟಿಯಮ್ ಇಲ್ಲ ಅಂದರೆ ಪ್ರೊಜೆಸ್ಟ್ರಾನ್ ಇಲ್ಲ ಅಂದರೆ ಎಂಡೋಮೆಟ್ರಿಯಮ್ ಇಲ್ಲ. ಸೊ ಎಂಡೋಮೆಟ್ರಿಯಮ್ ಪ್ರೊಜೆಸ್ಟ್ರಾನ್ ಇಲ್ಲ ಅಂತಂದರೆ ಅದು ಬ್ಲೀಡ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಅದಕ್ಕೆ ಆಫ್ಟರ್ ಡೆಲಿವರಿ ಮತ್ತೆ ಮೆನ್ಸ್ಟ್ರುವಲ್ ಸೈಕಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೇಡೀಸ್ನಲ್ಲಿ. ಇದೆಲ್ಲವನ್ನು ನೀಟಾಗಿ ಕುತ್ಕೊಂಡು ಕೇಳಿ ಒಂದ್ಸತಿ, ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಗಬೇಕು. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ದ ಮೆನ್ಸ್ಟ್ರುವಲ್ ಸೈಕಲ್ ವಿಲ್ ಬಿ ಅರೆಸ್ಟೆಡ್, ಸ್ಟಾಪ್ ಆಗಿರುತ್ತೆ ಪ್ರೋಸೆಸ್. ಓಕೆ, ಸೊ ನಾವು ಏನು ಕಲಿತಾ ಇದ್ವಿ?
ಸೊ ಒಂದು ಸೈಕಲಿಗೆ ಒಂದು 10-20 ಫಾಲಿಕಲ್ಸು ಗ್ರೋತನ್ನು ಸ್ಟಾರ್ಟ್ ಮಾಡ್ತವೆ, ಒಂದು ಫುಲ್ ಮ್ಯಾಚ್ಯೂರ್ ಆಗುತ್ತೆ, ಅದು ಮುಂದೆ ಎಗ್ ಆಗಿ ಅದು ನೆಕ್ಸ್ಟ್ ಪ್ರೊಸೆಸ್ ಎಲ್ಲ. ನೆಕ್ಸ್ಟ್ ಸೈಕಲಿಗೆ ಮತ್ತೆ ಒಂದು 10-20 ಫಾಲಿಕಲ್ಸ್ ಮತ್ತೆ ಗ್ರೋತನ್ನು ಸ್ಟಾರ್ಟ್ ಮಾಡ್ತವೆ, ಒಂದಷ್ಟೇ ಮ್ಯಾಚ್ಯೂರ್ ಆಗುತ್ತೆ, ಮತ್ತೆ ಇದೆಲ್ಲ ಪ್ರೊಸೆಸ್ ಆಗಿ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಗುತ್ತೆ, ದಟ್ ಈಸ್ ಓವರ್. ಅಗೇನ್ ನೆಕ್ಸ್ಟ್ ಸೈಕಲಿಗೆ ಮತ್ತೊಂದು 10-20 ಓವರಿ, ನಾಟ್ ನಂಬರ್ ಫಿಕ್ಸ್ ಇಲ್ಲ, ಜನರಲ್ ಆಗಿ ನಾನು ನಿಮ್ಗೆ ಗೊತ್ತಾಗಲಿ ಅಂತ ತೋತಿರೋದು. ಒಂದು 10-20 ಫಾಲಿಕಲ್ಸ್ ಮತ್ತೆ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತವೆ. ಸೊ ಎವ್ರಿ ಮೆನ್ಸ್ಟ್ರುವಲ್ ಸೈಕಲಿಗೆ ಫಾಲಿಕಲ್ಸು ಗ್ರೋತನ್ನು ಸ್ಟಾರ್ಟ್ ಮಾಡ್ತಾ ಅಲ್ಟಿಮೇಟ್ಲಿ ಒನ್ ಡೇ ಏನಾಗುತ್ತೆ ಅಂದರೆ ಓವರಿನಲ್ಲಿ ಫಾಲಿಕಲ್ಸೇ ಖಾಲಿ ಆಗಿಬಿಡ್ತವೆ, ಯಾಕಂದರೆ ಉಳಿದಿರೋದೇ ಇಷ್ಟು, ಅಷ್ಟರಲ್ಲಿ ಮತ್ತೆ ಫಾಲಿಕ್ಯುಲರ್ ಅಟ್ರೇಷಿಯಾ ಆಗ್ತಾ ಇರುತ್ತೆ. ಸೊ ಒಂದು ಏಜಿಗೆ ಬಂದಮೇಲೆ ಓವರಿನಲ್ಲಿ ಫಾಲಿಕಲ್ಸೇ ಖಾಲಿ ಆಗಿಬಿಡ್ತವೆ. ಸೊ ಫಾಲಿಕಲ್ಸ್ ಖಾಲಿ ಆಯಿತು ಅಂತಂದರೆ, ಫಾಲಿಕಲ್ಸೇ ಇಲ್ಲ ಅಂತಂದರೆ ಇಸ್ಟ್ರೋಜನ್ನೇ ಇಲ್ಲ, ಇಸ್ಟ್ರೋಜನ್ನೇ ಪ್ರೊಜೆಸ್ಟ್ರೋನ್ ಎಲ್ಲ ಇಲ್ಲ ಅಂದರೆ ಎಂಡೋಮೆಟ್ರಿಯಮ್ ಲೈನಿಂಗು ಗ್ರೋತೇ ಆಗೋದಿಲ್ಲ, ಪ್ರಾಲಿಫರೇಟ್ ಆಗೋದಿಲ್ಲ. ಎಂಡೋಮೆಟ್ರಿಯಮ್ ಪ್ರಾಲಿಫರೇಟ್ ಆಗಲಿಲ್ಲ ಅಂದರೆ ಮೆನ್ಸ್ಟ್ರುವಲ್ ಸೈಕಲ್ ಆಗೋದಿಲ್ಲ. ಅದನ್ನೇ ನಾವು ಮೆನ್ಯುಪಾಸ್ ಅಂತ ಹೇಳ್ತೀವಿ. ಸೊ ವಾಟ್ ದಿಸ್ ಮೆನ್ಯುಪಾಸ್ ಇಂಡಿಕೇಟ್ಸ್? ಮೆನ್ಯುಪಾಸ್ ಇಂಡಿಕೇಟ್ಸ್ ದ್ಯಾಟ್ ಓವರಿ ಒಳಗಡೆ ಇರುವಂತಹ ಎಲ್ಲ ಫಾಲಿಕಲ್ಸು ಕಂಪ್ಲೀಟಾಗಿ ಅವ್ರ ಜರ್ನಿಯನ್ನು ಮುಗಿಸ್ಬಿಟ್ಟಿದ್ದಾವೆ. ಸೊ ಅದಕ್ಕೆ ಇಷ್ಟು ಫಾಲಿಕಲ್ಸ್ನಲ್ಲಿ 480 eggs ಮಾತ್ರ ಹರ್ ಲೈಫ್ ಸೈಕಲ್. ಇದು ನೋಡಿ, ಇದನ್ನು ರಿಪ್ರೊಡಕ್ಟಿವ್ ಫೇಸ್ ಅಂತ ಹೇಳ್ಬೋದು, ಯಾಕಂದರೆ ಈ ಫೇಸ್ನಲ್ಲಿ ಮಾತ್ರ ಫಿಮೇಲ್ ಗ್ಯಾಮೆಟನ್ನು ಅವಳು ಪ್ರೊಡ್ಯೂಸ್ ಮಾಡ್ತಾ ಇದ್ದಾಳೆ, ಇದರ ಮುಂಚೆನೂ ಇಲ್ಲ, ಇದಾದಮೇಲೂ ಇಲ್ಲ. ಸೊ ಈ ಫೇಸಲ್ಲಿ ಈ 480 eggsಲ್ಲಿ ಎಷ್ಟು ಎಗ್ಸು ಫಲೀಕರಣ ಆಗ್ತಾವಲ್ಲ ಅಷ್ಟು ಮಕ್ಕಳನ್ನು ಆ ಲೇಡಿ ಪ್ರೊಡ್ಯೂಸ್ ಮಾಡಬಹುದು ಅಂತ ಅರ್ಥ ಜನರಲ್ ಆಗಿ. ಸೊ ಇದೆಲ್ಲವೂ ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಳ್ಳೇಬೇಕು. ಈ ಮೆನ್ಸ್ಟ್ರುವಲ್ ಸೈಕಲ್ ಹೆಂಗಂದರೆ ಯೂಶ್ವಲಿ 1 ಮಂತಿಂದ ಇಲ್ಲಿಂದ ಎಗ್ ರಿಲೀಸ್ ಆಯಿತು ಅಂದರೆ ನೆಕ್ಸ್ಟ್ ಮಂತಿಂದ ಈ ಕಡೆ ಓವರಿಂದ ರಿಲೀಸ್ ಆಗುತ್ತೆ, ಮತ್ತು ಈ ಕಡೆ ಓವರಿಂದ. ಸೊ ಅಲ್ಟರ್ನೇಟಿವ್ ಆಗಿ, ಬಟ್ ದೆರ್ ಈಸ್ ನೋ ಹಾರ್ಡ್ ಫಾಸ್ಟ್ ಆ್ಯಂಡ್ ರೂಲ್ ಲೈಕ್ ಅಲ್ಟರ್ನೇಟಿವ್ಲಿ ಆಗಬೇಕು ಅಂತನೇನು ರೂಲ್ಸ್ ಇಲ್ಲ, ಬಟ್ ಜನರಲ್ ಆಗಿ ಹಿಂಗಾಗುತ್ತೆ. 1 ಮಂತ್ ಈ ಕಡೆ ಓವರಿಂದ ಎಗ್ ಬರುತ್ತೆ, ನೆಕ್ಸ್ಟ್ ಮಂತ್ ಈ ಕಡೆ ಓವರಿಂದ ಎಗ್ ಬರುತ್ತೆ ಜನರಲ್ ಆಗಿ. ಸೊ ಆಲ್ ದೀಸ್ ಪಾಯಿಂಟ್ಸ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಇದೆಲ್ಲ ಪಾಯಿಂಟ್ ನಿಮಗೆ ನೆನಪಿರಲೇಬೇಕು. ನೆಕ್ಸ್ಟ್ ವಿಡಿಯೋ ವೆರಿ ಇಂಪಾರ್ಟೆಂಟ್, ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ಇದೆ, ಅದನ್ನು ನಾವು ನೀಟಾಗಿ ಸ್ಟಡಿ ಮಾಡೋಣ. ಐ ಹೋಪ್ ಇಲ್ಲಿ ಯಾವುದೂ ಪಾಯಿಂಟ್ ನಿಮಗೆ ಮಿಸ್ ಆಗಿಲ್ಲ ಅಂತ ಅನ್ಕೋತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ಮೆನ್ಸ್ಟ್ರುವಲ್ ಸೈಕಲ್ ಇರೋದಿಲ್ಲ ಅಂತ ಕರೆಕ್ಟಾಗಿ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕು. Okay, so this is all about the menstrual cycle process and remaining all everything, and in the next video we'll study the different phases of menstrual cycle. ಇದೆಲ್ಲ ಸೈಕಲ್ ಹೆಂಗಾಯ್ತಲ್ಲ ಅದನ್ನು ನಾವು ಡಿಫ್ರೆಂಟ್ ಸ್ಟೆಪ್ಪನ್ನು ಮಾಡಿದ್ದೀವಿ, ಅದರ ಹೆಸರು ವೆರಿ ಇಂಪಾರ್ಟೆಂಟ್, ಅದನ್ನು ನಾವು ಸ್ಟಡಿ ಮಾಡೋಣ. ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇದೆಲ್ಲ ಪಾಯಿಂಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಹ್ಯಾಂಡ್ ರಿಟನ್ ನೋಟ್ಸ್ ಇದೆ, ಅಲ್ಲಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಬ್ಲೂ ಕಲರ್ ಲಿಂಕನ್ನು ಕ್ಲಿಕ್ ಮಾಡಿ ನೋಟ್ಸ್ ಸಿಗುತ್ತೆ. ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.